Hello everyone, welcome to Archana Abhyasa, your own Archana Abhyasa. For science, you are here, and for teaching science, I am here. And I will solve SSLC model question paper 2 as I solved already one. If you are not yet watched that video, go and watch my that SSLC model question paper 1 because you are getting even the PUC students are saying that sir, we are getting question from the model question paper only, full question paper, 75 marks from the model question paper, only 5 are varying here and there, and that file also I will cover in my pre other videos. For that, subscribe to Arjuna Abhyasa and share to your friends. See, in Bhagavad Gita, there is one shloka in chapter 6 and verse 5, that is Uddhared Atmanan Atmanam Navasadhet Atmaivar Atmano Bandhur Atmaivari Puratmanam Anta. The meaning of this one is evaluate yourself through the power of mind. ನಿಮ್ಮನ್ನ ನೀವು ಹೈಟಲ್ಲಿ ಇಟ್ಕೋಬೇಕು ಯಾವತ್ತೂ. ನಾನ್ ಗ್ರೇಟ್, ಹೋ ಐ ಆಮ್ ಅ ಚಾಂಪಿಯನ್, ಹಂಗೆ ನಿಮ್ಮನ್ನ ನೀವೇ ಡಿಗ್ರೇಡ್ ಮಾಡ್ಕೊಂಡ್ರೆ ಮೈಂಡಲ್ಲಿ, ವಾಟ್ ಯು ಆರ್ ಗೋಯಿಂಗ್ ಟು ಬಿ ಇನ್ ಫ್ಯೂಚರ್. ನನ್ನ ಕೈಲಾಗಲ್ಲ, ನಾನು ಇದನ್ನ ಓದೋಕ್ಕಾಗಲ್ಲ, ಸೈನ್ಸ್ ಅಂದ್ರೆ ಕಷ್ಟ, ಮ್ಯಾಥ್ಸ್ ಅಂದ್ರೆ ಕಷ್ಟ. ಏನು ಕಷ್ಟ? ಎರಡೂ ಬುಕ್ನು ವೇ ಮಾಡಿದ್ರೆ ಅರ್ಧ kg ಆಗಲ್ಲ. ಸೈನ್ಸ್ ಪಾರ್ಟ್ 1 ಪಾರ್ಟ್ 2ನ ಅದು ಕಷ್ಟ ಅಂತಿದ್ದೀರಾ? ಯು ಆರ್ ವೇಯಿಂಗ್ ಆಫ್ ಯು ಆರ್ ಹ್ಯಾವಿಂಗ್ ವೇಟ್ ಆಫ್ 30 to 40 kg ಅಲ್ವಾ? ಕೆಲವರು 16 ಇರ್ತಾರೆ. ಅರ್ಧ kg ಬುಕ್ ಓದೋಕ್ಕಾಗಲ್ಲೇನ್ರಿ? ಎವಲ್ಯೂಟ್ ಯುವರ್ ಸೆಲ್ಫ್ ಥ್ರೂ ದಿ ಪವರ್ ಆಫ್ ಮೈಂಡ್, ನಾಟ್ ಡಿಗ್ರೇಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಕೆಳಗಿಟ್ಕೋಬೇಡಿ. ಫಸ್ಟ್ ನಿಮ್ಮನ್ನು ನೀವೇ ನಂಬಿಲ್ಲ ಅಂದರೆ ಮತ್ತೆ ಇನ್ನೊಬ್ಬರು ನಂಬಬೇಕು ಅನ್ನೋದು ಹೇಗೆ ಹೇಳ್ತೀರಾ? ಹಂಗೆ. ಆ್ಯಂಡ್ ಫಾರ್ ದಿ ಮೈಂಡ್ ಕ್ಯಾನ್ ಬಿ ದ ಫ್ರೆಂಡ್ ಆ್ಯಂಡ್ ಆಲ್ಸೋ ಬಿ ದ ಎನಿಮಿ ಇಟ್ ಸೆಲ್ಫ್. ಯಾರ್ಯಾರು ಅವ್ರಿಗವ್ರೆ ಮೈಂಡ್ನ ಫ್ರೆಂಡ್ ಮಾಡಿಕೊಂಡು ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್, ಇಟ್ ಈಸ್ ವೆರಿ ಈಸಿ ಅಂತ ಅಂದ್ಕೊಂಡು ಓದ್ಕೊಂಡು ಹೋಗ್ತಿರೋ, ದೇ ವಿಲ್ ಬಿ ಲೀಡರ್. ಯಾರು ಅವ್ರಿಗವ್ರೆ ನನ್ನ ಕೈಲಿ ಆಗಲ್ಲ ಅಂತಿರೋ, ದೇ ವಿಲ್ ಬಿ ಲೂಸರ್ಸ್. ಬೆಗ್ಗ ಲೀಡರ್ ಏನಾಗ್ತೀರಾ ನಿಮಗೆ ಬಿಟ್ಟಿದ್ದು. ಮೈಂಡ್ನ ಫ್ರೆಂಡ್ ಮಾಡ್ಕೊಳ್ಳಿ. ಓದ್ತೀನಿ ಅಂತ ಓದಿಸುತ್ತೆ ಅದು. ಓದ್ಬೇಡ ಓದ್ಬೇಡ ಓದ್ಬೇಡ, ನನ್ನ ಕೈಲಿ ಆಗಲ್ಲ ಆಗಲ್ಲ ಅಂದರೆ ಅದು ಓದಲ್ಲ. ಕಮಿಟ್ ಟು ಯುವರ್ ಸೆಲ್ಫ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಎಕ್ಸಾಮ್ ಬೆಟರ್ ಬಿಕಾಸ್ ಇಟ್ ಈಸ್ ಮೈ ಫಸ್ಟ್ ಬೋರ್ಡ್ ಎಕ್ಸಾಮಿನೇಷನ್ ಅಂತ ಅಂದ್ಕೊಳ್ಳಿ, ಆಗುತ್ತೆ. ವಿತ್ ದಟ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಮಾಡಲ್ ಕ್ವೆಶ್ಚನ್ ಪೇಪರ್ 2 ಸಾಲ್ವಿಂಗ್. ಸಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್ ಅಲ್ವಾ? ಸಿ ವೋಲ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳಿದರೆ ವೋಲ್ಟ್ ಆಗಿರೋದು, ರೆಸಿಸ್ಟೆನ್ಸ್ ಕೇಳಿದರೆ ಓಮ್ ಆಗಿರೋದು, ಪವರ್ ಕೇಳಿದರೆ ವ್ಯಾಟ್ ಆಗಿರೋದು. ಸೊ ಕೇಳಿರೋದು ಯಾವುದು? ಕರೆಂಟ್, ಅದಕ್ಕೆ ಆಂಪಿಯರ್. ಸಿ SI ಯೂನಿಟ್ ಇಂದ ಕ್ವಶನ್ ಬರುತ್ತೆ ಅಂತ ಹೇಳಿದಂತಾನೆ ಎಲ್ಲ ಕ್ವಶನ್ ಪೇಪರಲ್ಲೂ ಫಸ್ಟ್ ಕ್ವಶನೇ ಇದೆ. ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪೇಟರ್ ಅವರು ರೆಸಿಸ್ಟಿವಿಟಿ ಕೇಳಿದ್ದಾರೆ, ಓಮ್ ಮೀಟರ್. ಸೊ ಅದು ಅಲ್ಲೇ ಹಿಂಟ್ ಏನು? SI ಯೂನಿಟ್ ಇಸ್ ದಿ ಫಸ್ಟ್ ಯೂನಿಟ್ ಅಂತ. ಸೊ ಸೆಂಟ್ರಲ್ ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ? 0 ಆಗಿರುತ್ತೆ. ಅದೇ ಕ್ವಶನ್ ಕೇಳಿರೋದು. ಯಾವ ಮಿರರ್ ಯೂಸ್ ಮಾಡ್ತೀವಿ ನಾವು? ರೇರ್ ವೇವ್ ಅಂತ ಗಾಡಿ ಹಿಂದ್ಗಡೆ ಬರೋದು ನೋಡೋಕ್ಕೆ ಯಾವ್ದು ಯೂಸ್ ಮಾಡ್ತೀವಿ? ಕಾನ್ವೆಕ್ಸ್. ಸಿ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ ಯೂಸಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ನಾವು ಗಿವಿಂಗ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಯೂಸಸ್ ಏನಂದರೆ, ಒಂದು ಟಾರ್ಚಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು ಸರ್ಚ್ ಲೈಟಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು ವೆಹಿಕಲ್ಸ್ ಹೆಡ್ಲೈಟಲ್ಲಿ ಯೂಸ್ ಮಾಡ್ತೀವಿ. ಯಾವುದಲ್ಲಿ? ಟಾರ್ಚ್, ಸರ್ಚ್ ಲೈಟ್, ವೆಹಿಕಲ್ಸ್ ಹೆಡ್ಲೈಟ್ ಆ್ಯಂಡ್ ಶೇವಿಂಗ್ ಮಿರರ್ಸ್ ಆ್ಯಂಡ್ ಡೆಂಟಿಸ್ಟ್ ವಿಲ್ ಯೂಸ್ ದಿಸ್ ಟು ಸಿ ದ ಟೂತ್ ಎನ್ಲಾರ್ಜ್ಡ್ ವ್ಯೂ. ಅರ್ಥ ಆಯ್ತಾ? ಒಂದು ಟಾರ್ಚ್ನಲ್ಲಿ, ಸರ್ಚ್ ಲೈಟಲ್ಲಿ, ಆಮೇಲೆ ವೆಹಿಕಲ್ಸ್ ಹೆಡ್ಲೈಟಲ್ಲಿ ಡಾಕ್ಟರ್ಸ್ ಯೂಸ್ ಮಾಡೋದು ಯಾವುದು? ಕಾನ್ಕೇವ್. ಕಮಿಂಗ್ ಟು ದಿ ಕಾನ್ವೆಕ್ಸ್, we will use it what? In rear wave mirror in vehicles, and along with that we will use in this security cameras. And next, ಓವರ್ಲೋಡಿಂಗ್ ಬಗ್ಗೆ ಪದೇ ಪದೇ ಕ್ವಶನ್ ಬರ್ತಾ ಇದೆ. ಟು ಸಜೆಷನ್ ಟು ಅವಾಯ್ಡ್ ಓವರ್ಲೋಡಿಂಗ್. ಏನು ಮಾಡಬೇಕು? ಲೈವ್ ವೈರ್ನ ನ್ಯೂಟ್ರಲ್ ವೈರ್ನ ಮಿಕ್ಸ್ ಮಾಡಬಾರ್ದು. ದ ಲೈವ್ ವೈರ್, ನ್ಯೂಟ್ರಲ್ ವೈರ್ ಇನ್ ದ ಸರ್ಕ್ಯೂಟ್ ಶುಡ್ ನಾಟ್ ಬಿ ಕಮ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಎರಡೂ ಸೇರಲೇಬಾರ್ದು, ಹಂಗೆ ನೋಡ್ಕೊಳ್ಳಿ. ಆಮೇಲೆ ವೈರ್ ಡ್ಯಾಮೇಜ್ ಆಗಿಲ್ಲ ಅನ್ನೋ ಥರ ನೋಡ್ಕೊಳ್ಳಿ. ಇನ್ಸುಲೇಷನ್ ಹೋಗಿರಬಾರ್ದು. ಪ್ಲಾಸ್ಟಿಕ್ದಿಂದ PVC ಇಂದ ವೈರ್ನ ಮುಚ್ಚಿರ್ತಾರಲ್ವ, ಅದು ಹಾಗೆ ಇರಬೇಕು. ರೆಡ್ ಕಲರು, ಬ್ಲ್ಯಾಕ್ ಕಲರ್, ಅದೆಲ್ಲ ಇನ್ಸುಲೇಷನ್ ಹೋಗಿರಬಾರ್ದು. ಯು ಶುಡ್ ಟೇಕ್ ಕೇರ್ ಆಫ್ ದಟ್ ಒನ್. ಆ್ಯಂಡ್ ಟು ಮೆನಿ ಅಪ್ಲಿಯನ್ಸಸ್ ಸಿಂಗಲ್ ಸಾಕೆಟ್. ಒಂದು ಸಾಕೆಟ್ ಇರುತ್ತೆ, ಅದಕ್ಕೆ ಚಾರ್ಜರ್, ಮೊಬೈಲ್ ಚಾರ್ಜರು, ಲ್ಯಾಪ್ಟಾಪ್ ಚಾರ್ಜರು, ಅದಕ್ಕೇ ಫ್ರಿಜ್ಜು, ಅದಕ್ಕೆ TV ಹಾಕಿದ್ರೆ ಇಟ್ ವಿಲ್ ಓವರ್ಲೋಡ್, ಇಟ್ ಕಾಸಸ್ ಓವರ್ಲೋಡ್. ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಫ್ಯೂಸ್ ಯೂಸ್ ಮಾಡಿ ಸರ್ಕ್ಯೂಟಲ್ಲಿ. ಸಿ ಯೂಸಿಂಗ್ ಫ್ಯೂಸ್ ಆ್ಯಂಡ್ ಅವಾಯ್ಡಿಂಗ್ ಟು ಮೆನಿ ಅಪ್ಲಿಯನ್ಸಸ್ ಟು ದಿಸ್ ಸಿಂಗಲ್ ಸಾಕೆಟ್. ಇವಾಗ ಇದೊಂದು ಸಾಕೆಟು, ಇಲ್ಲಿ TV ಚಾರ್ಜರು, ಇಲ್ಲಿ ಲ್ಯಾಪ್ಟಾಪ್ ಚಾರ್ಜರು, ಇಲ್ಲಿ ಫ್ರಿಜ್ಜು, ಇಲ್ಲಿ ವಾಷಿಂಗ್ ಮಷೀನು,
ಇಷ್ಟೆಲ್ಲ ಒಂದೇ ಕಡೆ ಮಾಡಿದ್ರೆ ಓವರ್ಲೋಡ್ ಆಗಿದ್ರೆ ಏನಾಗ್ತದೆ, ಇದನ್ನ ಅವಾಯ್ಡ್ ಮಾಡಿ. ಆಮೇಲೆ ಲೈವ್ ವೈರು ನ್ಯೂಟ್ರಲ್ ವೈರ್ ಮೀಟ್ ಆಗಬಾರ್ದು, ಅದನ್ನ ನೋಡಿ. ಆಮೇಲೆ ವೈರ್ದು ಕವರ್ ಹೋಗಿರಬಾರ್ದು, ಇನ್ಸುಲೇಷನ್ ಹೋಗಿರಬಾರ್ದು, ಅದನ್ನ ನೋಡಿ. ದಿಸ್ ಇಸ್ ಅಬೌಟ್ ವಾಟ್. ಆ್ಯಂಡ್ ಫ್ಯೂಸ್ ಯೂಸ್ ಮಾಡಿ. ನೆಕ್ಸ್ಟ್ ಸರ್ಕ್ಯೂಟ್ ಸಿಂಬಲ್ ಕೇಳಿದ್ದಾರೆ, ಆಮ್ ಮೀಟರ್ ವೋಲ್ಟ್ ಮೀಟರ್ ಇರೋದು ಒಂದು ಸರ್ಕ್ಯೂಟ್ ಅಂತ. ಮೊನ್ನೆ ಕ್ವಶನ್ ಏನು ಬಂದಿತ್ತು, ಡಿವೈಸ್ ಯೂಸ್ ಟು ಮೆಜರ್ ವಾಟ್ ಪೊಟೆನ್ಷಿಯಲ್ ಡಿಫ್ರೆನ್ಸು, ಮತ್ತೆ ಹೇಗೆ ಕನೆಕ್ಟ್ ಮಾಡ್ತೀರಾ ಅಂತ ಕ್ವಶನ್ ಇತ್ತು. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಅಟೆಂಡ್ ಮಾಡಿದರೆ ಈ ಕ್ವಶನ್ ಗೊತ್ತಿರುತ್ತೆ, ನಾನು ಏನು ಹೇಳ್ತಾ ಇದ್ದೀನಲ್ಲ ಅದು ಕ್ವಶನ್ ಗೊತ್ತಿರುತ್ತೆ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಅಲ್ಲಿ ಏನು ಕೇಳಿದ್ರು, ಡಿವೈಸ್ ಯೂಸ್ ಟು ಮೆಜರ್ ವಾಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು, ವೋಲ್ಟ್ ಮೀಟರು ಅಲ್ವಾ. ಹೆಂಗೆ ಕನೆಕ್ಟ್ ಮಾಡ್ತೀರಾ, ಪ್ಯಾರಲಲ್ ಆಗಿ. ಸಿ ಹಿಯರ್, ವೋಲ್ಟ್ ಮೀಟರ್ನ ಪ್ಯಾರಲಲ್ ಕನೆಕ್ಟ್ ಮಾಡ್ತೀರಾ, ಆಮ್ ಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀರಾ. ಇವು ಕನ್ಫ್ಯೂಸ್ ಆಗಬೇಡಿ. ದ ಡಿವೈಸ್ ಯೂಸ್ ಟು ಮೆಜರ್ ಕರೆಂಟ್ ಇಸ್ ಆಮ್ಮೀಟರ್. ದಿಸ್ ammeter is connected series in a circuit. ಆಯ್ತಾ. ಡಿವೈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವೋಲ್ಟ್ ಮೀಟರ್. ಇಟ್ ಈಸ್ ಕನೆಕ್ಟೆಡ್ ಪ್ಯಾರಲಲ್ ಟು ದಿ ಸರ್ಕ್ಯೂಟ್. ಅರ್ಥ ಆಯ್ತಾ, ಇಷ್ಟೇ. ಆ್ಯಂಡ್ ನೆಕ್ಸ್ಟ್, ಇವಾಗ ಎಲೆಕ್ಟ್ರಿಕ್ ಮೋಟರ್ಸ್ ರಿಸೀವ್ಸ್ ಎ 10 ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟ್. ಎಷ್ಟು ಆಂಪಿಯರ್ ಕರೆಂಟ್ ರಿಸೀವ್ ಮಾಡ್ತಿದೆ, 10. ಆ್ಯಂಡ್ ಇದು ಕ್ವಶನ್ನು ಟೆಕ್ಸ್ಟ್ ಬುಕ್ ಇಂದ ಕೇಳಿರೋದು, ಎಕ್ಸಾಂಪಲ್ ಇಂದ ಕೇಳಿರೋದು ಇದು. If you can open now, only you can open electricity chapter. After Ohm's law you will get this question at the last of this exercise starting point. ಅಲ್ಲಿ ಸಿಗುತ್ತೆ 220 ವೋಲ್ಟು. ಸೊ ಪವರ್ ಕ್ಯಾಲ್ಕುಲೇಟ್ ಮಾಡಬೇಕು. ಪವರ್ ಅಂದರೆ ಏನು, ಒಂದು I²R ಈಕ್ವೇಷನ್, I²R. ಇಲ್ಲ ಅಂದರೆ P = V × I. ಇವೆರಡು ಫಾರ್ಮುಲಾ ಯೂಸ್ ಮಾಡಿದ್ರು ನಿಮಗೆ ಬರುತ್ತೆ. ಏನು, ಪವರ್. ವಿ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು, ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ, ಎ 10 ಆಂಪಿಯರ್. ಸೊ ವಿ ಎಷ್ಟು, 220 ವೋಲ್ಟ್. 220 × 10, 2200 ವ್ಯಾಟ್. ಪವರ್ SI ಯೂನಿಟ್ is watt, as already informed here. ಪವರ್ SI ಯೂನಿಟ್ watt. ರೆಸಿಸ್ಟೆನ್ಸ್ ಓಮ್, ಕರೆಂಟ್ ಆಂಪಿಯರ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್. ಇವು 4 ಜ್ಞಾಪಕ ಇಟ್ಕೊಂಡ್ರೆ 1 ಮಾರ್ಕ್ಸ್ ಅಂತೂ ಕನ್ಫರ್ಮ್. ಸೊ ವಿತ್ ದಟ್ ಐ ಆಮ್ ಮೂವಿಂಗ್ ಹಿಯರ್. ದಿ ಪ್ರಾಬ್ಲಮ್ ಈಸಿ ಇತ್ತಲ್ವಾ. ಸೊ ಅದಕ್ಕೆ ಕೆಲವು ಈಕ್ವೇಷನ್ಸ್ ಇದೆ, ಜ್ಞಾಪಕ ಇಟ್ಕೊಳ್ಳಿ. H = I²RT, I²R ಇದು ಬಂದು ಜೋಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. V = IR ಬಂದು ಓಮ್ಸ್ ಲಾ ಈಕ್ವೇಷನ್. ಆಮೇಲೆ P = V × I ಪವರ್ ಈಕ್ವೇಷನ್. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ವಿಲ್ ಗೆಟ್ 2 to 3 ಮಾರ್ಕ್ಸ್. ಹೆಂಗೂ ಓಮ್ಸ್ ಲಾ ಜೋಲ್ಸ್ ಲಾ ಇದ್ದೇ ಇರುತ್ತೆ, ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಆ್ಯಂಡ್ ನೋಡಿ, ನ್ಯೂಟನ್ಸ್ ದ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಸ್ಪೆಕ್ಟ್ರಮ್ದು ಬರೀ ಡಯಾಗ್ರಾಮ್ ಕೇಳಿರೋದು, ಎಕ್ಸ್ಪ್ಲನೇಷನ್ ಕೇಳಿಲ್ಲ, ಬರೀ ಡಯಾಗ್ರಾಮ್. ಏನು ಮಾಡಬೇಕು ಗೊತ್ತಾ, ನ್ಯೂಟನ್ಸ್ ಅಂತ ಬಂದ ತಕ್ಷಣ ಒಂದು ಕರೆಕ್ಟಾಗಿ ಪ್ರಿಸಮ್ ಇಡಿ, ಇನ್ನೊಂದು ರಿವರ್ಸಲ್ ಪ್ರಿಸಮ್ ಇಡಿ, ಒಂದು ಲೈನ್ ಪಾಸ್ ಮಾಡಿ, ಇಲ್ಲೂ ಒಂದು ಲೈನ್ ಪಾಸ್ ಮಾಡಿ, ಮಿಡಲಲ್ಲಿ 2 ಲೈನ್ಸ್ ಹೋಗಬೇಕು, ಹಂಗೆ ಬರೀರಿ. ಇಲ್ಲೊಂಟು ವೈಲೆಟ್ ರೆಡ್ ಅಂತ ಬರೀರಿ, VR. ದಿಸ್ ಈಸ್ ದಿ ನ್ಯೂಟನ್ಸ್ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಸ್ಪೆಕ್ಟ್ರಮ್. ಅಂದರೆ ಏನು ಈ ಪ್ರೋಸೆಸ್ ಅಂದರೆ, ಐಸಾಕ್ ನ್ಯೂಟನ್ is the first to study about this splitting of light. ಯಾರು, ಐಸಾಕ್ ನ್ಯೂಟನ್. ಏನು ಮಾಡ್ತಾನೆ, ಸಿಮಿಲರ್ ಪ್ರಿಸಮ್ ತೋತಾನೆ. ಡಿಸ್ಪರ್ಷನ್ ಆಯ್ತಲ್ವಾ, ಸಿಮಿಲರ್ ಪ್ರಿಸಮ್ ತೋತಾನೆ. ಎರಡೂ ಒಂದೇ ಪೊಸಿಷನ್ಗೆ ಇಟ್ಟಾಗ ಇವನಿಗೆ ಮತ್ತೆ 7 ಕಲರ್ಸ್ ಸಿಗುತ್ತೆ. ಎಷ್ಟು ಕಲರ್ಸು, 7. ದೆನ್ ಹಿ ಇನ್ವರ್ಟೆಡ್, ಒಂದನ್ನ ಉಲ್ಟಾ ಇಟ್ಟು ನೋಡ್ತಾನೆ, ಒಂದು ಹಿಂಗೆ. ಅವಾಗ ಏನಾಯ್ತು ಗೊತ್ತಾ, ಈ ಯಾವ್ದು ಲೈಟ್ ಹೋಗ್ತಿದೆಯೋ ವೈಟ್ ಲೈಟು, ಆಚೆ ಬರ್ಬೇಕಾದ್ರೂ ಅದು ವೈಟ್ ಲೈಟೇ ಬರ್ತಾ ಇದೆ. ಇದರಿಂದ ಅವ್ನಿಗೇನು ಗೊತ್ತಾಯಿತು ಅಂದರೆ, ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ 7 ಕಲರ್ಸ್, ಇಟ್ ಈಸ್ ವೈಟ್ ಇನ್ ಕಲರ್ ಅಂತ ಗೊತ್ತಾಯ್ತಾ. ಸನ್ಲೈಟ್ ಯಾವ ಕಲರಿಂದ ಆಗಿದೆ, 7 ಕಲರ್ಸಿಂದ ಆಗಿರೋದು. ದಟ್ ರೈನ್ಬೋ ಕಲರ್ಸ್ ಇದೆಯಲ್ಲ, ಆ 7 ಕಲರ್ಸಿಂದ ಸನ್ಲೈಟ್ ಆಗಿರೋದು. ಬಟ್ ನಮಗೆ ಕಾಣಿಸೋದು ಯಾವುದು, ವೈಟ್, ಬಿಕಾಸ್ ಈ ಫಿನಾಮಿನನ್ ಆಗ್ತಿದೆ ನಮ್ಮ ಅಟ್ಮಾಸ್ಫಿಯರಲ್ಲಿ. ಯಾವುದು, ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಸ್ಪೆಕ್ಟ್ರಮ್. ಅದಕ್ಕೋಸ್ಕರ ನಮಗೆ ಎಲ್ಲ ಸೋರ್ಸಸ್ಸು ವೈಟ್ ಆಗಿ ಕಾಣಿಸ್ತಾ ಇರೋದು. ದಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್. ಸನ್ಲೈಟ್ ಈಸ್ ವೈಟ್ ಇನ್ ಕಲರ್ ಆ್ಯಂಡ್ ಇಟ್ ಇಸ್ ಮೇಡ್ ಅಪ್ ಆಫ್ 7 ಕಲರ್ಸ್. ಆ್ಯಂಡ್ ಇವಾಗ ಲಾಸ್ ಆಫ್ ರಿಫ್ಲೆಕ್ಷನ್ ಇಲ್ಲ ಲಾಸ್ ಆಫ್ ರಿಫ್ರಾಕ್ಷನ್ ಕೇಳ್ತಾರೆ ಅಂತ ಹೇಳಿದ್ದೆ. ಇವಾಗ ಲಾಸ್ ಆಫ್ ರಿಫ್ಲೆಕ್ಷನ್ ಕೇಳಿದ್ದಾರೆ. ಇದು 8th ಸ್ಟ್ಯಾಂಡರ್ಡಲ್ಲೇ ಓದಿರ್ತೀರ ನೀವು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ವಾಟ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇದು ಒಂದು. ಆ್ಯಂಡ್ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್. ಇಷ್ಟೇ, 2 ಮಾರ್ಕ್ಸ್. ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಆಫ್ ದಿ ಮಿರರ್, ಈಸಿಯೆಸ್ಟ್ ಕ್ವಶನ್ ದಿಸ್ ಇಸ್. M = H/H means H cross by H. ಅಂದರೆ ಮ್ಯಾಗ್ನಿಫಿಕೇಶನ್ ಈಸ್ ದಿ ರೇಷಿಯೋ ಆಫ್ ಹೈಟ್ ಆಫ್ ದಿ ಇಮೇಜ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್. ಸಿ, ಲೈಟ್ ಚಾಪ್ಟರ್ಲಿ ನಾವು ಓದೋದೇ ಇಮೇಜು ಆಬ್ಜೆಕ್ಟ್ ಅಲ್ವಾ.
ಆಬ್ಜೆಕ್ಟ್ ಎಲ್ಲಿಟ್ರೆ ಇಮೇಜ್ ಎಲ್ಲಿ ಬರುತ್ತೆ, ನೀವು ಕನ್ನಡಿ ಎಷ್ಟು ಮುಂದೆ ಇದ್ದೀರಾ, ಹೆಂಗ್ ಕಾಣಿಸ್ತೀರಾ ಅಂತಾನೆ ಕ್ವಶನ್ ತಾನೆ. ಹಂಗೇನೆ ಮ್ಯಾಗ್ನಿಫಿಕೇಶನ್ ಅಂದ್ರೆ ಹೈಟ್ ಆಫ್ ದಿ ಇಮೇಜ್ ಅಂಡ್ ಹೈಟ್ ಆಫ್ ದಿ ಆಬ್ಜೆಕ್ಟ್. ಹೈಟ್ ಆಫ್ ದಿ ಇಮೇಜ್ ಎಷ್ಟಿತ್ತು, ಹೈಟ್ ಆಫ್ ದಿ ಆಬ್ಜೆಕ್ಟ್ ಎಷ್ಟಿತ್ತು ಅಂತ ಇದು ಮ್ಯಾಗ್ನಿಫಿಕೇಶನ್. ನೆಗೆಟಿವ್ ಸೈನ್ ಇದ್ರೆ ಇಟ್ ವಿಲ್ ಬಿ ಕಾನ್ಕೇವ್, ಪಾಸಿಟಿವ್ ಇದ್ರೆ ಕಾನ್ವೆಕ್ಸ್, ರಿಯಲ್ ಇಮೇಜ್ ಅಂತ ಕಾನ್ಕೇವ್ ಇದ್ರೆ. ನೆಕ್ಸ್ಟ್ ಸಿ ಯುವರ್ ಲಕ್, ದೇ ಆರ್ ಆಸ್ಕ್ ರಿಫ್ರಾಕ್ಷನ್ ಆಲ್ಸೋ ಥ್ರೂ ಗ್ಲಾಸ್ ಸ್ಲ್ಯಾಬ್. ಗ್ಲಾಸ್ ಸ್ಲ್ಯಾಬ್ ಅಂದರೆ ಈ ಥರದೊಂದು ಆಕ್ಟಿವಿಟಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ರೇರರ್ ಇಂದ ಡೆನ್ಸರ್ ಹೋದಾಗ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗುತ್ತೆ, ಆಮೇಲೆ ಡೆನ್ಸರ್ ಇಂದ ರೇರರ್ ಹೋದರೆ ಅವೇ ಫ್ರಮ್ ದಿ ನಾರ್ಮಲ್ ಮೂವ್ ಆಗುತ್ತೆ. ಇಲ್ಲೊಂದು ಆ್ಯಂಗಲ್, ಇನ್ನೊಂದು ಆ್ಯಂಗಲ್. ಅವಾಗೇನು ಇದನ್ನೇ ಎಕ್ಸ್ಪ್ಲೈನ್ ಹೆಂಗೆ ಮಾಡಬೇಕು ಅಂದರೆ, ಫಿಕ್ಸ್ ಎ ವೈಟ್ ಶೀಟ್ ಪೇಪರ್ ಆ್ಯಂಡ್ ಡ್ರಾ ಆ್ಯಂಡ್ ರೆಕ್ಟ್ಯಾಂಗುಲರ್, ರೆಕ್ಟ್ಯಾಂಗುಲರ್ ಡ್ರಾ ಮಾಡಿಬಿಟ್ಟು ಒಂದು ಪೆನ್ನು ತೊಗೊಂಡು ಒಂದು ಲೈನ್ ಪಾಸ್ ಮಾಡಿಬಿಡಿ. ಆವಾಗ ಆಪೋಸಿಟ್ ಎಡ್ಜಸ್ಸಲ್ಲಿ ಏನಾಗುತ್ತೆ, 2 ಪಿನ್ಸ್, ಒಂದು ಲೈನ್ ಶೋ ಮಾಡೋಕ್ಕೆ, ಇಲ್ಲೊಂದು. ಸೊ ಆವಾಗ ಜಾಯಿನ್ ದ 2 ಪಾಯಿಂಟ್ಸ್ ಆಫ್ ದಿ ಗ್ಲಾಸ್ ಸ್ಲ್ಯಾಬ್, ಅಲ್ಲಿ ಎಲ್ಲೆಲ್ಲಿ ಬೆಂಡ್ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಇದನ್ನ ಇಲ್ಲಿಂದ ಬರೆಯೋಕ್ಕಿಂತ ಮುಂಚೆ ಯು ಕ್ಯಾನ್ ಗೋ ಥ್ರೂ ದ ಲೈಟ್ ರಿಫ್ರಾಕ್ಷನ್ ಚಾಪ್ಟರ್ ಆ್ಯಂಡ್ ಯು ಕ್ಯಾನ್ ಆನ್ಸರ್ ಇನ್ ಬ್ಯೂಟಿಫುಲ್ ವೈ ದಟ್ PEEF ಅಂತ ಕೊಟ್ಟಿದ್ದಾರಲ್ವ, ಅದನ್ನು ನೋಡ್ಕೊಳ್ಳಿ. ರೇರ್ ಇಂದ ಡೆನ್ಸರ್ ಆದಾಗ ಟುವರ್ಡ್ಸ್ ನಾರ್ಮಲ್ ಆಗುತ್ತೆ, ಡೆನ್ಸರ್ ಇಂದ ರೇರ್ ಅವೇ ಫ್ರಮ್ ದಿ ನಾರ್ಮಲ್ ಆಗುತ್ತೆ ಅಂತ ಓದ್ತಿದ್ರೆ ಸಾಕು. ಆ್ಯಂಡ್ ನೋ ವರಿ ಐ ಆಮ್ ಹಿಯರ್ ಅಂತ ಅಗೇನ್ ಮಯೋಪಿಯಾ ಕೇಮ್. ಮಯೋಪಿಯಾ, ವಾಟ್ ಈಸ್ ನಿಯರ್ ಸೈಟೆಡ್ನೆಸ್ ಅಂದರೆ ಮಯೋಪಿಯಾ, ಡಿಫೆಕ್ಟ್ ಆಫ್ ಐ ವಿಷನ್. ಮಯೋಪಿಯಾ ಅವ್ರಿಗೆ ಏನಾಗುತ್ತೆ, ದ ಪರ್ಸನ್ ವಿತ್ ಮಯೋಪಿಯಾ ವಿಲ್ ಸಿ ವಾಟ್ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಫಾರ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಅಂದರೆ ದೇ ವಿಲ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ, ಹತ್ರದ್ದು ಚೆನ್ನಾಗಿ ಕಾಣಿಸುತ್ತೆ, ದೂರದ್ದು ಕಾಣಿಸಲ್ಲ. ಅದು ಯಾವ ಡಿಶಸ್ಸು, ನಿಯರ್ ಸೈಟೆಡ್ನೆಸ್ಸು ಅಷ್ಟೇ. ಪವರ್ ಆಫ್ ಅಕಾಮಡೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಒನ್ ಪವರ್ ಆಫ್ ಅಕಾಮಡೇಷನ್. ಪವರ್ ಅಂದರೆ ನಿನ್ನ ಎಬಿಲಿಟಿ ಅಲ್ವಾ, ಹಂಗೇನೆ ಐ ಎಬಿಲಿಟಿ. ವಾಟ್ ಈಸ್ ಐ ಎಬಿಲಿಟಿ? ದಿಸ್ ಇಸ್ ದ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಸ್ ಫೋಕಲ್ ಲೆಂತ್. ಫೋಕಲ್ ಲೆಂತ್, ಇವಾಗ ಕ್ಯಾಮ್ರಾ ತೊಗೊಂಡ್ರೆ ಲೆನ್ಸ್ ಅಡ್ಜಸ್ಟ್ ಮಾಡ್ತೀವಲ್ವ ನಾವು, ಬಟ್ ನಮ್ಮ ಕಣ್ಣಲ್ಲಿ ಯಾವ್ದು ಅಡ್ಜಸ್ಟ್ ಮಾಡೋದು, ಐ ಲೆನ್ಸ್. ದಿ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಸ್ ಫೋಕಲ್ ಲೆಂತ್. ಹಿಯರ್ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಸ್ ಫೋಕಲ್ ಲೆಂತ್ is called what? Power of accommodation. How does the eye accommodate to see distance object? Andre ಈ focal length while seeing the distance andre the curvature of the eye lens get modified. ಏನು ability of, first of all power of accommodation ಅಂದ್ರೇನೆ ability of eye lens to adjust ಅಲ್ವಾ. ನಾವು ಈ ಕಡೆ ನೋಡ್ತೀರಾ ಈ ಕಡೆ ತಿರುಗುತ್ತೆ, ಈ ಕಡೆ ನೋಡಿದ್ರೆ ಈ ಕಡೆ ತಿರುಗುತ್ತೆ ಕಣ್ಗಳಲ್ವಾ, ಅದನ್ನ ಯಾವ್ದು ಮಾಡ್ತಾ ಇರೋದು, ಐ ಲೆನ್ಸ್. ಸೊ ಅವಾಗ ಏನಾಗುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಅವಾಗ ನಾವು ದೂರದ್ದು ನೋಡ್ಬೋದು. ಐ ಲೆನ್ಸ್ ಬಿಕಮ್ ಥಿನ್ಸ್, ದೆನ್ ವಿ ಕ್ಯಾನ್ ಸಿ ದ ಥಿಂಗ್ಸ್ ಕ್ಲಿಯರ್ಲಿ. ಆ್ಯಂಡ್ ಇದೇ ಕ್ವಶನ್ನ ಅವ್ರು ಈ ಥರ ಕೇಳ್ಬೋದು, ವೈ ವಿ ನೀಡ್ ರೆಸ್ಟ್ ಫಾರ್ ಅವರ್ ಐಸ್. ಕ್ವಶನ್ ಇದೆ ತಾನೆ, ಟೆಕ್ಸ್ಟ್ ಬುಕ್ ಓದೋರು ಗೊತ್ತಿರುತ್ತಿದ್ದು. ವೈ ವಿ ನೀಡ್ ರೆಸ್ಟ್ ಫಾರ್ ಅವರ್ ಐಸ್ ಅಂದರೆ, ವೆನ್ ವಿ ರಿಲ್ಯಾಕ್ಸ್ಡ್ ciliary muscles will be relaxed and the lens become thin, we can see the objects, far objects distinctly. ಕರೆಕ್ಟಾಗಿ ನೋಡ್ಬೋದು ಕ್ಲಿಯರ್ ಆಗಿ ಅಂತ. ಆ್ಯಂಡ್ ನೆಕ್ಸ್ಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಪಿಯರ್ಸ್ ಟು ಟ್ವಿಂಕಲ್, ಪ್ಲಾನೆಟ್ ಏನಕ್ಕಾಗಲ್ಲ. ಈ ಸ್ಟಾರ್ ಟ್ವಿಂಕಲ್ ನಾನೇನು ಹೇಳಿದೆ, ಏನೇ ರೀಸನಿಂಗ್ ಕ್ವಶನ್ ಬಂದರೂ ಆನ್ಸರ್ ವಿಲ್ ಬಿ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ. ಸೊ ಹಂಗೇನೆ ಸ್ಟಾರ್ ಟ್ವಿಂಕ್ಲಿಂಗ್ ಈಸ್ ಕಾಸ್ಡ್ ಬೈ ದಿ ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್. ಹಂಗೇನೆ ಏನಕ್ಕೆ ಪ್ಲಾನೆಟ್ಸ್ ಏನಕ್ಕೆ ಆಗಲ್ಲ ಅಂದರೆ, ದೇರ್ ಆರ್ ಮೆನಿ ಪಾಯಿಂಟ್ ಸೋರ್ಸಸ್ ಹಿಯರ್. ಇವಾಗ ಸನ್ಲೈಟು ವೈಟ್ ಕಲರ್ 7 ಕಲರ್ಸಿಂದ ಆಗಿದೆ, ಬಟ್ ನಮ್ಮ ಕಣ್ಣಿಗೆ ಕಾಣ್ತಿರೋದು ಯಾವುದು, ವೈಟ್ ಕಲರ್ ಅಲ್ವಾ. ಹಂಗೇನೆ ಅರೌಂಡ್ ಆಲ್ ಪ್ಲಾನೆಟ್ಸ್ ದೇ ಆರ್ ಹ್ಯಾವಿಂಗ್ ಮೆನಿ ನಂಬರ್ ಆಫ್ ಪಾಯಿಂಟ್ ಸೋರ್ಸಸ್. ಸೊ ಅದಕ್ಕೆ ಪಾಯಿಂಟ್ ಸೋರ್ಸಸ್ ಲಾರ್ಜರ್ ಆ್ಯಂಡ್ ಲಾರ್ಜರ್ ಆಗೋ ರಿಫ್ರಾಕ್ಷನ್ ಆಫ್ ಎ ಲೈಟ್ ಡಿಕ್ರೀಸ್ ಆಗುತ್ತೆ. ದೇರ್ಫೋರ್ ದೇ ಡು ನಾಟ್ ಟ್ವಿಂಕಲ್. ಜಾಸ್ತಿ ಲೈಟ್ ಬಂದು ರಿಫ್ರಾಕ್ಷನ್ ಕಮ್ಮಿ ಆದರೆ, ಬೆಂಡಿಂಗ್ ಆಫ್ ಲೈಟ್ ಕಮ್ಮಿ ಆದರೆ ಎಲ್ಲಿ ಟ್ವಿಂಕಲ್ ಆಗುತ್ತೆ. ಸೊ ಸ್ಟಾರ್ಸ್ ಟ್ವಿಂಕಲ್ಸ್ ಡ್ಯೂ ಟು ದಿ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸಾಲಿನಾಯ್ಡ್? ಇಟ್ ಈಸ್ ವೆರಿ ಈಸಿ. ಸಿ ಹಿಯರ್, ಇದನ್ನೊಂದು ಕಾಯಿಲ್ ಅಂದ್ಕೊಳ್ಳಿ. ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್, ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಕ್ಲೋಸ್ ರ್ಯಾಪಿಡ್ಲಿ ಇನ್ ದ ಶೇಪ್ ಆಫ್ ಸಿಲಿಂಡರ್. ಸಿಲಿಂಡರ್ ಅಲ್ವಾ ಇದು ಶೇಪು, ಇದೊಂದು ಕಾಯಿಲು ಮೆನಿ ಸರ್ಕ್ಯುಲರ್ ಟೈಪ್ಸ್ ಆಫ್ ವಾಟ್ ಇನ್ಸುಲೇಟೆಡ್ ಕಾಪರ್ ವೈರ್ ಇನ್ ದ ಶೇಪ್ ಆಫ್ ವಾಟ್ ಸಿಲಿಂಡರ್. ಇದಕ್ಕೇನು ಬ್ಯಾಟ್ ಹಾಕೋದು ಬೇಡ, ಜಸ್ಟ್ ರಿಮೆಂಬರ್ ಒಂದು ಕಾಯಿಲ್ ಇದೆ, ಹೆವಿ ಟರ್ನ್, ಜಾಸ್ತಿ ಟರ್ನ್ಸ್ ತೊಗೊಂಡಿದ್ದೀವಿ, ಕ್ಲೋಸ್ ಆಗಿ ಅದನ್ನು ಪ್ಯಾಕ್ ಮಾಡಿದ್ದೀವಿ, ಶೇಪ್ ಯಾವುದು, ಸಿಲಿಂಡರ್. ಇಷ್ಟನ್ನು ಕನೆಕ್ಟ್ ಮಾಡಿದ್ರೆ ವಿಲ್ ಗೆಟ್ ಸಾಲಿನಾಯ್ಡ್. ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಆಫ್ ಇನ್ಸುಲೇಟೆಡ್ ಕಾಪರ್ ವೈರ್ ಆ್ಯಂಡ್ wounded ಲೈಕ್ ಎ ಸಿಲಿಂಡರ್, ಅದು. ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಟ್ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರ್ ಯಾವುದ್ರಲ್ಲೂ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕೇಳಿಲ್ಲ ಅಂತ ತಿಳ್ಕೊಂಡವ್ರು ಹುಚ್ಚರು. ಆಕ್ಟಿವಿಟಿ ಕೊಟ್ಬಿಟ್ಟು ಕೇಳಿದ್ದಾರೆ. ವಿಚ್ ಲಾ ಸಪೋರ್ಟ್ಸ್ ಇಟ್? ಸಿ, ಸಿಂಪಲ್ ಟ್ರಿಕ್ ಟು ಹ್ಯಾಕ್ ದಿಸ್ ಕ್ವಶನ್ ಇನ್ ಯುವರ್ ಕ್ವಶನ್ ಪೇಪರ್.
ಫಸ್ಟ್ ಫೈಂಡ್ ಔಟ್ ದಿ ಕ್ವಶನ್ ವೆದರ್ ದ ಡೈರೆಕ್ಟ್ ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಂದಿದೆಯಾ ಇಲ್ಲ ಅಂತ. ಬಂದಿಲ್ಲ ಅಂದ್ರೆ ಯಾವ್ದಾನ ಆಕ್ಟಿವಿಟಿ ಕೊಟ್ಟಿದ್ರೆ ಕಣ್ಣು ಮುಚ್ಚಿ ಅದನ್ನ ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲೇ ಅದು ಅಂತ ಬರೆದು ಬನ್ನಿ, ವಿಲ್ ಗೆಟ್ ಮಾರ್ಕ್ಸ್. ಆಮೇಲೆ ಬಂದು ಆನ್ಸರ್ ಕೀ ನೋಡಿ ನನ್ಗೆ ಹೇಳಿಬೇಕಾದ್ರೆ ಅದು ಆನ್ಸರ್ ಅದೇ ಇತ್ತು ಸರ್ ಅಂತ. ದಟ್ ಮಚ್ ಐ ಆಮ್ ಶೋರ್ ಅಬೌಟ್ ದಿಸ್ ಕ್ವಶನ್. Fleming's left hand rule will be in the question paper and in the form of activity, not in direct. You will get it. ಸೊ ಅದಕ್ಕೆ ಏನು ಮಾಡಬೇಕು, ಮೊನ್ನೆ ಕೊಟ್ಟಿದ್ದು ಹೆಂಗಿತ್ತು ಅಂದರೆ ಈ ಥರ 3 ಲೈನ್ ಕೊಟ್ಬಿಟ್ಟು ಎಲೆಕ್ಟ್ರಾನ್ ಡೈರೆಕ್ಷನ್ ಹಿಂಗೆ ಇಲ್ಲೊಂದು ಡೈರೆಕ್ಷನ್ ಕೊಟ್ಟಿದ್ರು. ಅಂದರೆ ಏನು, ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಆಪೋಸಿಟ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಆನ್ಸರ್ ಬರೆದಿದ್ರೆ, ಆ್ಯಂಡ್ ವಿಚ್ ಲಾ ಸಪೋರ್ಟ್ಸ್ ಟು ಇಟ್ ಅಂತ ಕೇಳಿದ್ರು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ, ನಿಮ್ಮ ಲೆಫ್ಟ್ ಹ್ಯಾಂಡ್ನ ತಗೊಳ್ಳಿ, ಥಮ್ನ, ಫೋರ್ ಫಿಂಗರ್ನ, ಮಿಡಲ್ ಫಿಂಗರ್ನ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಟೆಕ್ಸ್ಟ್ ಬುಕ್ ತೆಗಿರಿಲ್ಲ ಅರ್ಥ ಆಗಿಲ್ಲ ಅಂದರೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಕಾರ್ಡಿಂಗ್ ಟು ದಿಸ್ ರೂಲ್. ಯಾವ ರೂಲು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ನಮ್ಮ ಥಂಬ್ನ, ಫೋರ್ ಫಿಂಗರ್ನ, ಮಿಡಲ್ ಫಿಂಗರ್ನ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್, ಸಿ ಪ್ಯಾರಲಲ್. ಇದೇನು ಪರ್ಪೆಂಡಿಕ್ಯುಲರ್. ಥಂಬ್ಗೆ ಫೋರ್ ಫಿಂಗರ್ ಹಿಂಗಿರಬೇಕು, ಫೋರ್ ಫಿಂಗರ್ಗೆ ಮತ್ತೆ ಇದು ಹಿಂಗಿರಬೇಕು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹೆಂಗೆ ಬರುತ್ತೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ, ಫೋರ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ, ಆ್ಯಂಡ್ ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಬೇಕು. ಸೊ and middle finger indicates current, direction of current, four finger indicates magnetic field, and thumb indicates magnetic motion. ಇಷ್ಟೇ ಅರ್ಥ ಆಯ್ತಾ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದರೆ ಅಕಾರ್ಡಿಂಗ್ ಟು ದಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟ್ರಚ್ ನೀವೇನು ಮಾಡ್ತೀರಾ ಅದನ್ನ ಬರಿಬೇಕು. ನಾವೇನು ಮಾಡ್ತೀವಿ, ಸ್ಟ್ರಚ್ ಮಾಡ್ತೀವಿ. ಏನ್ನ, ಥಂಬ್ನ, ಫೋರ್ ಫಿಂಗರ್ನ, ಮಿಡಲ್ ಫಿಂಗರ್ನ ಪರ್ಪೆಂಡಿಕ್ಯುಲರ್ ಆಗಿ ಸ್ಟ್ರಚ್ ಮಾಡ್ತೀವಿ. ಆ್ಯಂಡ್ ದೇರ್ four finger indicates magnetic field, middle finger indicates current, next thumb indicates motion ಅಂತ ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಎಷ್ಟು ವೋಲ್ಟೇಜ್ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ, 220 ವೋಲ್ಟ್, ಅದರಲ್ಲಿ ಏನು ಡೌಟ್ ಇಲ್ಲ. ನಾನು ಅವಾಗಲೇ ಹೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಓಮ್ಸ್ ಲಾ ಬರುತ್ತೆ, ಇಲ್ಲ ಜೌಲ್ಸ್ ಲಾ ಬಂದಿದೆ. ಇಲ್ಲಿ ಜೌಲ್ಸ್ ಲಾ ಕೊಟ್ಟು ನೇಮ್ 4 ಅಪ್ಲಿಯನ್ಸಸ್ ಅಂತ ಕೊಟ್ಟಿದ್ರು. ಇದೇ ಕ್ವಶನ್ನ ಸೇಮ್ ಕಾಪಿ ಪೇಸ್ಟ್ ಮಾಡಿರೋದು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1ನಲ್ಲಿ. ಸೊ ಸ್ವಲ್ಪ ಕೇರ್ ತಗೊಳ್ಳಿ ಈ ಕ್ವಶನ್ ಬಗ್ಗೆ. ಇದನ್ನೇ ಹಂಗೆ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೊಟ್ಟರು ಬೋರ್ಡ್ ಎಕ್ಸಾಮ್, ಬೋರ್ಡಲ್ಲಿ ಬರೆಯಲ್ಲ ಅಂದರೂ ಬೋರ್ಡ್ ಎಕ್ಸಾಮ್. ಇಷ್ಟು ಈಸಿ ಇರೋ ಪೇಪರ್ಗೆ ಭಯ ಬೀಳ್ತಿರಲ್ಲ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಏನು ಹೇಳುತ್ತೆ, H=I²RT. heat produced in a circuit is directly proportional to the square of the current flowing through it, and directly proportional to the resistance for a given current, and directly proportional to the time. See, ಎಲ್ಲದರಲ್ಲೂ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಕರೆಂಟ್ ಕೂಡ ಡೈರೆಕ್ಟ್, ಬಟ್ ಓನ್ಲಿ ಕರೆಂಟ್ ಅಲ್ಲ, ಸ್ಕ್ವಯರ್ ಆಫ್ ದಿ ಕರೆಂಟ್ ಡಬಲ್ ಆದಾಗ ಹೀಟ್ ಆಗೋದು. ಆರ್ ರೆಸಿಸ್ಟೆನ್ಸ್ ಆ್ಯಂಡ್ ಟಿ ಟೈಮ್. ನೆಕ್ಸ್ಟ್, ಟಂಗ್ಸ್ಟನ್ ಈಸ್ ಯೂಸ್ಡ್ ಇನ್ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಲ್ಯಾಂಪ್. ಎಲೆಕ್ಟ್ರಿಕ್ ಬಲ್ಬಲ್ಲಿ ಯೂಸ್ ಮಾಡೋದು ಯಾವುದು ಅಂದರೆ ಟಂಗ್ಸ್ಟನ್. ಏನಕ್ಕೆ ಅಂದರೆ ಅದು ಲೋ ಮೆಲ್ಟಿಂಗ್ ಪಾಯಿಂಟು, ಜಾಸ್ತಿ ಏನಾರ ಹೀಟ್ ಬಂದುಬಿಟ್ರೆ ಏನು ಸರ್ಕ್ಯೂಟ್ ಏನು ಪ್ರಾಬ್ಲಮ್ ಆಗಲ್ಲ, ಬರೀ ಹೀಟಾಗಿ ಮೆಲ್ಟ್ ಆಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್, ನೇಮ್ 4 ಅಪ್ಲಿಯನ್ಸಸ್ ಅಂತೆ. ಯಾವ್ಯಾವ 4 ಅಪ್ಲಿಯನ್ಸಸ್ ಗೊತ್ತಿಲ್ವಾ ನಮಗೆ? ಐರನ್ ಬಾಕ್ಸ್, ಕೆಟಲ್, ಟೋಸ್ಟರ್. ಬೇಕರಿಗೆ ಹೋದರೆ ಇದು ಓವನ್ ಬೇಕು, ಪಪ್ಸ್ ಎಲ್ಲ ಹೀಟ್ ಮಾಡೋಕ್ಕಲ್ವಾ. ಗೀಸರ್ ಬೇಕು ಸ್ನಾನ ಮಾಡೋಕ್ಕೆ, ಅದು ಹೀಟಿಂಗ್ ಎಫೆಕ್ಟ್. ಐರನ್ ಬಾಕ್ಸ್ ಬೇಕು ಐರನ್ ಮಾಡ್ಕೊಂಡು ಹೋಗೋಕೆ ಆಚೆ. ಗೀಸರ್, ಟೋಸ್ಟರ್, ಇವೆಲ್ಲ ಯಾವುದ್ರ ಮೇಲೆ ವರ್ಕ್ ಆಗೋದು? ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. H=I²RT. when current doubles in a circuit, automatically the devices will be heat. They will produce heat. Heat produced in directly proportional to the square of the current given resistance and time for which current flows through in resistor. And ಟಂಗ್ಸ್ಟನ್ ಯೂಸ್ಡ್ ಇನ್ ಏನಕ್ಕೆ ಅಂತ ಕೇಳೋರು ಅಷ್ಟೇ ಅಲ್ವಾ. ಏನಕ್ಕೆ ಅಂತ ಅವಾಗಲೇ ಹೇಳಿದೆ ತಾನೆ, ಮೆಲ್ಟಿಂಗ್ ಪಾಯಿಂಟು ಆ್ಯಂಡ್ ರೆಸಿಸ್ಟಿವಿಟಿಯಿಂದ. ನೆಕ್ಸ್ಟು, ಕಾಪರ್ ಅಲ್ಯೂಮಿನಿಯಂ ವೈರ್ನೇ ಏನಕ್ಕೆ ತಗೊತಾರೆ ಅಂದರೆ ಲೋ ರೆಸಿಸ್ಟಿವಿಟಿ ಆ್ಯಂಡ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆ್ಯಕ್ಚುಯಲ್ ಆಗಿ ಏನು ಗೊತ್ತಾ, ಸಿಲ್ವರು ಮತ್ತು ಕಾಪರ್ ಬಂದು ಗುಡ್ ಕಂಡಕ್ಟರ್ಸು. ಸಿಲ್ವರ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಏನಕ್ಕೆ ಹೇಳಿ, ಸಿಲ್ವರ್ ರೇಟ್ ಏನು, ನಾವು ಅದನ್ನು ವೈರಾಗಿ ಯೂಸ್ ಮಾಡಬೇಕಂದ್ರೆ ನಾವೆಲ್ಲ ಅಂಬಾನಿ ಮನೆ ಅಕ್ಕಪಕ್ಕ ಹುಟ್ಟಿರ್ಬೇಕಾಗುತ್ತೆ. ದಟ್ಸ್ ವೈ ವಿ ಆರ್ ನಾಟ್ ಯೂಸಿಂಗ್ ಸಿಲ್ವರ್. ಇವನ್ ಅಂಬಾನಿ ವಿಲ್ ನಾಟ್ ಯೂಸ್ ಸಿಲ್ವರ್ ಆಸ್ ಎನ್ ಕಂಡಕ್ಟಿಂಗ್ ವೈರ್. ಆ್ಯಂಡ್ ಎಷ್ಟು ಲಕ್ ನೋಡಿ, ಈ ಕ್ವಶನ್ ಪೇಪರ್ ಏನಾರ ಬಂದುಬಿಟ್ರೆ ಮೇಲ್ಗಡೆ ಓಮ್ಸ್ ಲಾ, ಕೆಳಗಡೆ ಇದು ಮೇಲ್ಗಡೆ ಜೌಲ್ಸ್ ಲಾ, ಕೆಳಗಡೆ ಓಮ್ಸ್ ಲಾ. ಸೊ ಎರಡರಲ್ಲಿ ಯಾವುದು ಎರಡೂ ಓದ್ದವ್ರಿಗೆ ದಟ್ ಈಸ್ ಫಸ್ಟ್ ಒನ್ಗೆ ಹೋಗೋದೇ ಬೆಟ್ರು. ಓಮ್ಸ್ ಲಾ ಓದ್ದವರು ಓಮ್ಸ್ ಲಾ ಹೋಗಿ, ಜೌಲ್ಸ್ ಲಾ ಓದೋರು ಜೌಲ್ಸ್ ಲಾ ಹೋಗಿ. ನನ್ನ ಅರ್ಜುನ ಅಭ್ಯಾಸ ಚಾನಲ್ಗೆ ಯಾರು ಬರ್ತಾರೋ ಅದು ಎರಡೂ ಓದಿರ್ತಾರೆ. ಅವ್ರು ಯಾವ ಕ್ವಶನ್ ಬಂದರೂ ಭಯ ಬೀಳಲ್ಲ. ದಿ ಸ್ಟೇಟ್ ಓಮ್ಸ್ ಲಾ ಆ್ಯಂಡ್ ಲಿಸ್ಟ್ ದ ಫ್ಯಾಕ್ಟರ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಓಮ್ಸ್ ಲಾನ ಸ್ಟೇಟ್ಮೆಂಟ್ ಕೊಡಬೇಕಂತೆ, ಯಾವ ಇದ್ರ ಮೇಲೆ ಡಿಪೆಂಡ್ ಆಗಿದೆ ರೆಸಿಸ್ಟೆನ್ಸ್ ಅಂತ ಹೇಳಬೇಕಂತೆ.
ಲೆಂತ್ ಮೇಲೆ, ಏರಿಯಾ ಮೇಲೆ, ಟೆಂಪ್ರೇಚರ್ ಮೇಲೆ, ನೇಚರ್ ಆಫ್ ಕಂಡಕ್ಟರ್. ನಾನು ಆವಾಗಲೇ ಒಂದು ಈಕ್ವೇಷನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಇದನ್ನು. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ರೋ, ನೇಚರ್ ಆಫ್ ದಿ ಮೆಟೀರಿಯಲ್, ಲೆಂತ್ ಆಫ್ ದಿ ವಯರ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ಟೆಂಪ್ರೇಚರ್. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸೆಕೆಂಡ್ ಕ್ವಶನ್ ಬರಿಬೋದು. ಓಮ್ಸ್ ಲಾ ಏನು ಸರ್ ಅಂದರೆ, the potential difference across a metallic wire is directly proportional to the current flowing through it and temperature remains constant, V is equal to IR. See here, potential difference across the ends of a given metallic wire in this circuit is directly proportional to the current. ಅಂದರೆ ಈ ಒಂದು ಡಿವೈಸ್ ಇದೆ ಅಂದರೆ ಇದರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು ಯಾವಾಗಲೂ ಕರೆಂಟ್ ಮೇಲೆ ಡಿಪೆಂಡ್. ಕರೆಂಟ್ ಚೇಂಜ್ ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಚೇಂಜ್ ಆಗುತ್ತೆ. ಇಷ್ಟು ಬರೆದ್ರೆ ಸಾಕು. On what factors I discussed here: length, area, temperature and nature of a material. And next 10 question ನೋಡಿ, the potential difference between 2 points is 1 volt. ಅಂದರೆ ಇಲ್ಲಿಂದ ಇಲ್ಲಿಗೆ potential difference 1 volt ಅಂತೆ. ಮೆನ್ಷನ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್. ಇದನ್ನು ಕೇಳಿದ್ರು, ಇದು ಕ್ವಶನ್ ಎರಡು ಕಾಪಿ ಪೇಸ್ಟ್ ಮಾಡಿದ್ರು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 ನಲ್ಲಿ. ಏನು ಇವಾಗ ಇದರ ಮೀನಿಂಗ್ ಅಂದರೆ 1 joule ಆಫ್ ವರ್ಕ್ ಡನ್ ಟು ಬ್ರಿಂಗ್ 1 ಕೂಲಂಬ್ ಆಫ್ ಚಾರ್ಜ್. ಹೆಂಗೆ ಸರ್ ಇದು ಹೆಂಗೆ ಹೇಳ್ತೀರಾ 1 joule ಅಂದರೆ? ವರ್ಕ್ ಅಂದರೆ SI ಯೂನಿಟ್ ಏನು? ಜೋಲ್ ಅಲ್ವಾ? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವರ್ಕ್ ಡನ್ ಟು ಮೂವ್ 1 ಚಾರ್ಜ್ ಫ್ರಮ್ 1 end to another end ಅಲ್ವಾ? 1 volt ಅಂದ್ರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನೋ ಕೆಲಸ ಆಗಿದೆ. ವರ್ಕ್ ಡನ್ ಟು ಮೂವ್ 1 ಚಾರ್ಜ್ ಅನ್ನೋ ಬದಲು ಕೂಲಂಬ್ ಅಂದರೆ ಚಾರ್ಜ್ SI ಯೂನಿಟ್ ಕೂಲಂಬ್ ಅಲ್ವಾ? ದಟ್ಸ್ ವೈ ದಿಸ್ ಇಸ್ ದ ವರ್ಕ್ ಡನ್ ಟು ಮೂವ್ 1 ಕೂಲಂಬ್ ಆಫ್ ಚಾರ್ಜ್ ಫ್ರಮ್ 1 point to another point ಅಂತ ಅರ್ಥ. ಅದನ್ನ ಏನೋ ಕೊಟ್ಟವ್ರೆ ಅಂತ ಬಿಟ್ಟು ಬರಬೇಡಿ, ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲಿ ಈ ಮಿರರು ಲೆನ್ಸ್ ಫಾರ್ಮುಲಾಯಿಂದ ಕ್ವಶನ್ನೇ ಕೇಳಿಲ್ಲ ಸರ್, ನ್ಯೂಮರಿಕಲ್ಸೇ ಕೇಳಿಲ್ಲ ಅಂತ ನೀವೇನಾರ ಸ್ವಲ್ಪ ನ್ಯೂಮರಿಕಲ್ಸ್ ಬಿಟ್ಟರೆ ನಿಮಗೆ ಬರೋದೇ ಇದೆ ನ್ಯೂಮರಿಕಲ್ಸ್. ಸೊ ಏನೂ ಇಲ್ಲ ಇಲ್ಲಿ, ಸಿಂಪಲ್ ಇಟ್ ಈಸ್. ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ ಹಾಕಬೇಕು. ಮಿರರ್ ಫಾರ್ಮುಲಾ ಅಂದರೆ 1/f ಇಸ್ ಈಕ್ವಲ್ ಟು, ಇಲ್ಲಿ ಪ್ಲಸ್ ಮಾಡಿದ್ರೆ ದಿಸ್ ಇಸ್ ಮಿರರ್ ಫಾರ್ಮುಲಾ, ಮೈನಸ್ ಇದ್ರೆ ದಟ್ ಈಸ್ ಲೆನ್ಸ್ ಫಾರ್ಮುಲಾ. ಇಷ್ಟೇ ಡಿಫ್ರೆನ್ಸ್. 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u. ಇವಾಗ ಏನು ಕೊಟ್ಟಿದ್ದಾರೆ ನೋಡ್ರಿ, ದಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಆಫ್ ಎ ಲೆನ್ಸ್ ಆರ್ ಮೈನಸ್ 30 centimeter ಆ್ಯಂಡ್ 10 centimeter. ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು 30, ಆಮೇಲೆ ಇಮೇಜ್ ಡಿಸ್ಟೆನ್ಸ್ ಬಂದು 60 ಅಂತೆ. ಇಮೇಜ್ ಅಂದರೆ ವಿ, ಆಬ್ಜೆಕ್ಟ್ ಅಂದರೆ ಯು, ಎರಡೂ ಕೊಟ್ಟಿದ್ದಾರಲ್ವಾ? ನೆಕ್ಸ್ಟ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 60, 20 ಎರಡನ್ನೂ ಇದು ಮಾಡಿಬಿಟ್ರೆ ಫೋಕಲ್ ಲೆಂತ್ ಕೊಟ್ಟವ್ರೆ. ನೆಕ್ಸ್ಟ್ 60, 20 ಎಷ್ಟು ಬರುತ್ತೆ? 30 ಆಗುತ್ತೆ. ಆ್ಯಂಡ್ 60 1s 60 ಆ್ಯಂಡ್ 20 3s 1 minus 3 is equal to -2/60. -2/60 ದಿಸ್ ದ ಆನ್ಸರ್. ಅಷ್ಟನ್ನೇ ಬಿಟ್ಬಿಟ್ರೆ ಮುಗ್ದೋಯ್ತು ಆನ್ಸರ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದಿ ಕೆಮಿಸ್ಟ್ರಿ ಪಾರ್ಟ್. ಸಿ ಮಿರರ್ ಫಾರ್ಮುಲಾ ಮತ್ತು ಲೆನ್ಸ್ ಫಾರ್ಮುಲಾ ಚೆನ್ನಾಗಿ ಬಯಟ್ ಹಾಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಯು ವಿಲ್ ಗೆಟ್ ದ ಕ್ವಶನ್ ಫಾರ್ 4 marks. ಸೈನ್ ಕನ್ವೆನ್ಷನ್ ನೋಡ್ಕೊಳ್ಳಿ. ಸೈನ್ ಕನ್ವೆನ್ಷನ್ ನೋಡಿಲ್ಲ ಅಂದರೆ ಗೋ ಟು ಮೈ light reflection and refraction chapter. I have explained in a beautiful way how to convert that sign convention, ಯಾವುದಕ್ಕೆ ಮೈನಸ್ ಯಾವುದಕ್ಕೆ ಪ್ಲಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು, ಇಮೇಜ್ ಡಿಸ್ಟೆನ್ಸ್ ಏನು ಅಂತ. ಸಿ ವಿ ಆರ್ ಫಿನಿಶ್ಡ್ ವಿತ್ ದಿ ಫಿಸಿಕ್ಸ್ ಪಾರ್ಟ್. ಸಿ ಏನೋ ಒಂದು ಕೆಲಸ ಮಾಡ್ತೀನಿ ಅಂದರೆ ಅದಕ್ಕೆ ಡಿಸ್ಟ್ರಾಕ್ಷನ್ ಇದ್ದೇ ಇರುತ್ತೆ. ಆ ಡಿಸ್ಟ್ರಾಕ್ಷನ್ನು ಮೀರಿ ನೀವು ಕೆಲಸ ಮಾಡಿದ್ರೆ ನಿಮ್ಮದೇ ವಿಕ್ಟ್ರಿ. ಆಸ್ ಐ ಸೇ every time, there is no victory without preparation, because preparation itself victory. ನೀವು ಪ್ರಿಪೇರೇ ಆಗ್ತಿಲ್ಲ ಅಂದರೆ ವಿನ್ ಆಗ್ತೀನಿ ಅಂದರೆ ಹೆಂಗೆ ವಿನ್ ಆಗ್ತೀರಾ? ಪ್ರಿಪೇರ್ ಆಗಿ ವಿನ್ ಅದ ಹಿಂದೆ ಬಂದೇ ಬರುತ್ತೆ. ಸಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಪೆಂಟನಾಲ್: AL ಆಲ್ಕೋಹಾಲ್, ಆಲ್ಡಿಹೈಡ್ CHO, OL ಇದ್ದಿದ್ರೆ ಆಲ್ಕೋಹಾಲ್, OH ಆಗಿರೋದು. COH ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, CO ಅಂದರೆ ಕೀಟೋನ್ ಅಲ್ವಾ? ಸೊ ಪೆಂಟನಾಲ್ ಇದೆ, ಆಲ್ಡಿಹೈಡ್ ಇದೆ ಆನ್ಸರ್. AL ಆಲ್ಡಿಹೈಡ್, OL ಆಲ್ಕೋಹಾಲ್, AL ಆಲ್ಡಿಹೈಡ್, OL ಆಲ್ಕೋಹಾಲ್. ದೆನ್ OIC ಆ್ಯಸಿಡ್ ಅಂತ ಬಂದಿದ್ರೆ ಲಾಸ್ಟಲ್ಲಿ ದಟ್ ವಿಲ್ ಬಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ONE ಅಂತ ಬಂದಿದ್ರೆ ದಟ್ ವಿಲ್ ಬಿ ಕೀಟೋನ್. ನೆಕ್ಸ್ಟ್ ಸಿಲ್ವರ್ ಕ್ಲೋರೈಡ್. ಸಿ ಕ್ವಶನ್ನ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2 ಅಲ್ಲಿ ಡೈರೆಕ್ಟ್ ಹಂಗೆ ಕೊಟ್ಟಿದ್ದಾರೆ ನೋಡಿ. ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ವೆನ್ ಎಕ್ಸ್ಪೋಸ್ ಟು ಸನ್ಲೈಟ್. ಏನಕ್ಕೆ ಅಂದರೆ ಸಿಲ್ವರ್ ಕ್ಲೋರೈಡ್ ಎಲ್ಲಿ ಬರುತ್ತೆ? ಡಿಕಾಂಪೋಸಿಷನ್ ರಿಯಾಕ್ಷನ್. ಯಾವ ಡಿಕಾಂಪೋಸಿಷನ್ ರಿಯಾಕ್ಷನ್? ಯೂಸಿಂಗ್ ಸನ್ಲೈಟ್. ಯೂಸಿಂಗ್ ಸನ್ಲೈಟ್ ಆದರೆ ಯಾವ ಡಿಕಾಂಪೋಸಿಷನ್ ರಿಯಾಕ್ಷನ್? ಫೋಟೋಲಿಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಎರಡು ರಿಯಾಕ್ಷನ್ ಹೇಳ್ಕೊಟ್ಟಿದ್ದೀನಿ ನಾನು ಇದರಲ್ಲಿ. ಯಾವುದು? ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ಇನ್ನೂ ನೋಡಿಲ್ಲ ಅಂದರೆ ಕೆಮಿಕಲ್ ರಿಯಾಕ್ಷನ್ ಈಕ್ವೇಷನ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಒಂದು 30 minutes, ಒಂದು 40 minutes. AgCl will break down into
Ag plus Cl2 and AgBr will break down into Ag plus Br2. ಇದನ್ನ ಆನ್ಸರ್ ಬರೀ ಡಿಕಾಂಪೋಸಸ್ ಟು ಫಾರ್ಮ್ ಸಿಲ್ವರ್ ಅಷ್ಟೇ. ನೆಕ್ಸ್ಟ್ ಐರನ್ನ ಹಾರ್ಡ್ ಮಾಡಬೇಕಾದ್ರೆ ಸ್ಟ್ರಾಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು? ಕಾರ್ಬನ್. ಸಿ ಕಾರ್ಬನ್ನಿಂದ ಒಂದು ಮಾರ್ಕ್ಸ್ ನೋಡಿ ಹೆಂಗೆ ಬರುತ್ತೆ. ಐರನ್ನ ಮತ್ತೆ ಇನ್ನೊಂದು ಎಕ್ಸ್ಟ್ರಾಕ್ಷನ್ ಆಫ್ ಸಿಂಕ್ನ ಮಾಡಬೇಕಂದ್ರೆ ಏನು ಮಾಡಬೇಕು? ಕಾರ್ಬನ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಹಾಗೇನೆ ಐರನ್ನ ಹಾರ್ಡ್ ಮಾಡಬೇಕಂದ್ರೆ ವಿ ಶುಡ್ ಆ್ಯಡ್ ವಾಟ್? ಕಾರ್ಬನ್. ನೆಕ್ಸ್ಟ್ ಬಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಸ್ಟ್ರಾಂಗ್ ಆ್ಯಸಿಡ್ ಅಂತೀವಂತೆ ಏನಕ್ಕೆ ಅಂತ ಕ್ವಶನ್. ಏನಕ್ಕೆ ಅಂದರೆ ಸ್ಟ್ರಾಂಗ್ ಆ್ಯಸಿಡ್ಸ್ ಅಂದರೆ ಏನು? ದೋಸ್ ಹೂ ಕಂಪ್ಲೀಟ್ಲಿ ಅಯೋನೈಸ್ಡ್ ಇನ್ ವಾಟರ್ ಸೊಲ್ಯೂಷನ್. ಆಮೇಲೆ ದೋಸ್ ಹೂ ಪ್ರೊಡ್ಯೂಸ್ H+ ಅಯಾನ್ಸ್ ಇನ್ ವಾಟರ್. ಸಿ ಯಾವ ಆ್ಯಸಿಡು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗುತ್ತೋ ಅಯಾನ್ಸ್ ಆಗಿ ಅದನ್ನು ಸ್ಟ್ರಾಂಗ್ ಅಂತೀವಿ. ಆಮೇಲೆ ಯಾವುದು H+ ಅಯಾನ್ಸ್ನ ಜಾಸ್ತಿ ಫಾರ್ಮ್ ಮಾಡುತ್ತೋ ಅದನ್ನು ಸ್ಟ್ರಾಂಗ್ ಆ್ಯಸಿಡ್ ಅಂತೀವಿ. ಹಾಗೇನೆ HCl ಬಂದು ಸ್ಟ್ರಾಂಗ್ ಆ್ಯಸಿಡ್ ಬಿಕಾಸ್ ಎರಡೂ ಕಂಡೀಷನ್ನ ಒಪ್ಕೊಳ್ತದೆ. ಯಾವ್ದು? ಇನ್ ವಾಟರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ completely dissociate into its ions and hydrochloric acid forms H+ ions in water. This is about what? Why HCl is strong acid. Weak acid ಅಂದ್ರೆ ಏನು ಸರ್ ಅಂದರೆ ಯಾವುದು ಪಾರ್ಷಿಯಲ್ ಆಗಿ ಡಿಸೋಸಿಯೇಟ್ ಆಗುತ್ತೋ ಅದನ್ನ ಏನಂತೀವಿ? We will call it as weak acid. Strong acid completely dissociate. Strong winner completely dissociate. Strong winner ಯಾರು? ಫುಲ್ ನಿದ್ದೆ ಸ್ಯಾಕ್ರಿಫೈಸ್ ಮಾಡಿ. See, if you turn your textbook part 2, there is 7 social sins are there. 7 social sins are there. ತತ್ವರಹಿತ ರಾಜಕಾರಣ ಅಂದರೆ ಪೊಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ಸ್, ದುಡಿಮೆ ಇಲ್ಲದ ಸಂಪತ್ತು, ವೆಲ್ತ್ ವಿತೌಟ್ ವರ್ಕ್, ಆತ್ಮಸಾಕ್ಷಿ ಇಲ್ಲದ ಸಂತೋಷ, ಪ್ಲೆಷರ್ ವಿತೌಟ್ ಕಾನ್ಷಿಯಸ್ನೆಸ್, ಆ್ಯಂಡ್ ಚಾರಿತ್ರ್ಯವಿಲ್ಲದ ಶಿಕ್ಷಣ, ಎಜುಕೇಷನ್ ವಿತೌಟ್ ಕ್ಯಾರೆಕ್ಟರ್, ಆ್ಯಂಡ್ ನೀತಿ ಇಲ್ಲದ ವ್ಯಾಪಾರ, ಕಾಮರ್ಸ್ ವಿತೌಟ್ ಮೊರಾಲಿಟಿ, ಆ್ಯಂಡ್ ಮಾನವೀಯತೆ ಇಲ್ಲದ ವಿಜ್ಞಾನ, ಸೈನ್ಸ್ ವಿತೌಟ್ ಹ್ಯುಮ್ಯಾನಿಟಿ, ತ್ಯಾಗವಿಲ್ಲದ ಪೂಜೆ, ವರ್ಷಿಪ್ ವಿತೌಟ್ ಸ್ಯಾಕ್ರಿಫೈಸ್. ಎಕ್ಸಾಮ್ ದಿನ ಏನು ಮಾಡ್ತೀರಾ ನೀವು? You will say, God help me. How the God will help you if you are not doing any sacrifice here? ಏನು ಸ್ಯಾಕ್ರಿಫೈಸು? ಮನೆ ಮಠ ಏನೂ ಬಿಡು ಅಂತ ಹೇಳ್ತಿಲ್ಲ ನಾನು. ಇದ್ದೇ ಬಿಡಿ, ಸ್ವಲ್ಪ ಹೊತ್ತು ನಿದ್ದೆ ಬಿಡಿ. ಎಕ್ಸಾಮ್ ಆದಮೇಲೆ ನಿದ್ದೆ ಮಾಡೋದಿದೆ, ನಿದ್ದೆ ಮಾಡೋದಂತೂ ಇದ್ದೇ ಇದೆ ಅಲ್ವಾ? ಸೊ ಅದಕ್ಕೆ ಒಂದು 10ರಿಂದ 12 ದಿನ ಕಷ್ಟಪಟ್ಬಿಟ್ರೆ ಒಳ್ಳೆ ರಿಸಲ್ಟ್, ಒಳ್ಳೆ ಕಾಲೇಜ್, 2 ವರ್ಷ ನೆಮ್ಮದಿ ನಿದ್ದೆ. ಅದು ಮಾಡಬೇಕಂದ್ರೆ ಇವಾಗ ಸ್ಯಾಕ್ರಿಫೈಸ್ ಮಾಡಿ. Because worship without sacrifice is no use. Work is worship. And next, weak acid ಅಂದ್ರೆ ಏನು? ಪಾರ್ಷಿಯಲ್ ಆಗಿ ಡಿಸೋಸಿಯೇಟ್ ಆಗೋದು. ಸ್ಟ್ರಾಂಗ್ ಆಸಿಡ್ ಅಂದರೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗೋದು. ರೋಸ್ಟಿಂಗ್ ಅಂತ ಬಂದರೆ ದ ಪ್ರೋಸೆಸ್ ಅಂದರೆ ಸಲ್ಫೈಡ್ ಓರ್ಸ್ಗೆ ಒಂದು ಮೆಥಡ್ ಇದೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಥಡಲ್ಲಿ. ನೋಡಿಲ್ಲ ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ನೋಡಿ, ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್ ಮೆಟಲರ್ಜಿ ಫುಲ್ಲಿ. ರೋಸ್ಟಿಂಗ್ ಅಂದರೆ ಸಲ್ಫೈಡ್ ಓರ್ಸ್ನೇ ದೆರ್ ಇಸ್ ಮೆಥಡ್ ಕಾಲ್ಡ್ ರೋಸ್ಟಿಂಗ್. ಸಲ್ಫೈಡ್ ಓರ್ಸ್ ಇದ್ದರೆ ದೆರ್ ಇಸ್ ಎನ್ ಮೆಥಡ್ ಟು ಕನ್ವರ್ಟ್ ಇಟ್ಸ್ ಆಕ್ಸೈಡ್. ಅಂದರೆ ಈ ಸಲ್ಫೈಡ್ ಓರ್ಸ್ ಇರೋದನ್ನ ಮೆಟಲ್ ಆಕ್ಸೈಡಾಗಿ ಕನ್ವರ್ಟ್ ಮಾಡೋಕ್ಕೆ ನಾವು ಇದನ್ನ ಹೀಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್. ಜಾಸ್ತಿ ಏರಲ್ಲಿ ಸಲ್ಫೈಡ್ ಓರ್ಸ್ನ ಹೀಟ್ ಮಾಡಿದಾಗ ಮೆಟಲ್ ಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ. ಆ ಮೆಥಡ್ನ ಏನಂತೀವಿ? ರೋಸ್ಟಿಂಗ್ ಅಷ್ಟೇ. ಆ್ಯಂಡ್ ಫಸ್ಟ್ ಮೆಂಬರ್ ಆಫ್ ಫಸ್ಟ್ ಮೆಂಬರ್ ಆಫ್ ಕಾರ್ಬನ್ ಕಾಂಪೌಂಡ್ ಇಸ್ CH3Cl ಅಂತೆ. ಆ್ಯಂಡ್ ರೈಟ್ ದ ಫಾರ್ಮುಲಾ ಆಫ್ ದಿ ನೇಮ್ ಆಫ್ ದಿ ಥರ್ಡ್ ಮೆಂಬರ್. ಅಂದರೆ ಫಸ್ಟ್ ಮೆಂಬರಲ್ಲಿ ಕಾರ್ಬನ್ 1 ಇದೆ, ಥರ್ಡ್ ಮೆಂಬರಲ್ಲಿ ಎಷ್ಟಿರುತ್ತೆ? 3. ಹಿಂಗೆ ನೋಡಿ, ಇಲ್ಲಿ ಹೈಡ್ರೋಜನ್ 3 ಇದೆ ಫಸ್ಟಲ್ಲಿ, 2 ಆ್ಯಡ್ ಹೋಗುತ್ತವಲ್ಲ. ಸೆಕೆಂಡ್ ಒನ್ಗೆ 5, ಥರ್ಡ್ ಒನ್ಗೆ 7, ಆ್ಯಂಡ್ ಕ್ಲೋರಿನ್ ಹಾಗೆ ಇರುತ್ತೆ ಅಷ್ಟೇ. ದಿಸ್ ಈಸ್ ದಿ ಥರ್ಡ್ ಮೆಂಬರ್. ನೋಡಿ ಇಲ್ಲಿ ಕ್ಲೋರೋಪ್ರೋಪೇನ್ ಅಷ್ಟೇ. ಯಾವುದೂ ಅಷ್ಟೇ, ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಈಸಿ ಅಂದ್ಕೊಂಡ್ರೆ ಈಸಿ ಅಂದ್ಕೊಂಡು ಕಷ್ಟಪಟ್ಟು ಓದಿ, ಇಷ್ಟಪಟ್ಟು ಓದಿ, ಯು ವಿಲ್ ಗೆಟ್ ದ ನೈಸ್ ಸ್ಕೋರ್. ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆ ಕಾಲೇಜ್ ಆಫ್ಟರ್ ಸೀಯಿಂಗ್ ಯುವರ್ ರಿಸಲ್ಟ್. ಚೆನ್ನಾಗಿಲ್ಲ ಅಂದರೆ ಫೀಸ್ ಜಾಸ್ತಿ ಕೇಳ್ತಾರೆ, ಕೊಟ್ಬಿಟ್ಟು ಹೋಗಿ ಅಷ್ಟೇ. ರಿಸಲ್ಟ್ ಚೆನ್ನಾಗಿ ಬೇಕು ಅಂದರೆ ವರ್ಕ್ ಮಾಡಿ. ಸಿಂಪಲ್ ಇಟ್ ಈಸ್. ಎನಿಥಿಂಗ್ ದಟ್ ಕ್ಯಾನ್ ವರ್ಕ್ ವಿಲ್ ವರ್ಕ್, ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಹಿಯರ್ when concentrated sulfuric acid is added to a test tube containing sodium chloride ಮತ್ತೆ concentrated H2SO4 ಅಂತೆ, NaCl plus H2SO4 ಏನಾಗುತ್ತೆ ಅಂತ. the gas X will be released ante. Next, what are the ions formed when the gas passed into water? ಹಂಗೆ ಆ ಗ್ಯಾಸ್ನ
ಓಕೆ ಆ ಗ್ಯಾಸ್ನ ವಾಟರ್ ಪಾಸ್ ಮಾಡಬೇಕಂತೆ H2O. ಓಕೆ, ನೈಸ್. ನೆಕ್ಸ್ಟ್, what are the products formed when gas X is part of aqueous basic solution of chloralkali process? Chloralkali process, sodium chloride products ಅಲ್ವಾ. NaOH ಬಂದಿರುತ್ತೆ ಇವಾಗ, NaOH plus HCl, ಸೊ ಹೈಡ್ರೋಜನ್ ಅಯಾನ್ಸ್. ಏನಕ್ಕೆ HCl H2O ಹಾಕಿದಾಗ ಯಾವ್ದು ಅಯಾನ್ಸ್ ಬರುತ್ತೆ? ಹೈಡ್ರೋಕ್ಲೋರಿಕ್ ಆಸಿಡ್ ಎನ್ ಸ್ಟ್ರಾಂಗ್ ಆಸಿಡ್ ಏನು ಕೊಡುತ್ತೆ? H ಪ್ಲಸ್ ಅಯಾನ್, CH+ ಅಯಾನ್. ಆ್ಯಂಡ್ ಯಾವ ಗ್ಯಾಸ್ ರಿಲೀಸ್ ಆಯಿತು? ಕ್ಲೋರಿನ್ ಗ್ಯಾಸ್. ವಿಚ್ ಪ್ರೊಸೆಸ್ ಇಟ್ ಈಸ್? ಕ್ಲೋರಾಲ್ಕಲಿ ಪ್ರೊಸೆಸ್. NaOH plus H2O gives NaCl plus H2O gives NaOH. ಇಲ್ಲಿ NaOH plus HCl gives NaCl. So water. This is the answer. See, I will repeat again without any confusion here. When concentrated H2SO4 is added to a test tube containing sodium chloride. Sodium chloride ಸಲ್ಫ್ಯೂರಿಕ್ ಆಸಿಡ್ ಏನು ರಿಯಾಕ್ಟ್ ಮಾಡಿ ಏನು ಕೊಡುತ್ತೆ? NaOH ಮತ್ತು HCl ಕೊಡುತ್ತೆ. ಆ HCl ನ ವಾಟರಲ್ಲಿ ಹಾಕಿದಾಗ H+ ಅಯಾನ್ಸ್ ಬರುತ್ತೆ, Cl ಅಯಾನ್ಸ್ H+ ಆ್ಯಂಡ್ Cl- ಅಯಾನ್ಸ್. ಆ್ಯಂಡ್ ಅದನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಯಾವುದನ್ನು? HCl to this one NaOH plus H2O will give NaOH plus HCl gives NaCl and water H2O. Next, write the properties of ionic compounds. Ionic compounds properties ಯಾವ್ದು? Remember the metals and non-metals chapter. Ionic compounds properties ಬಂದು, ionic compounds are solid and hard. Ionic compounds are good conductor of heat and electricity. Ionic compounds are what? Brittle. Ionic compounds are having strong force of attraction between them. That's why they are strong. If you are having two-member friendship with good bond, your friendship will be stronger because you have more faith in you guys than the others. Next here, solubility bandre, they are very soluble in water, insoluble in organic solvents such as kerosene, petroleum ella. See, ionic compounds andre first mind ಗೆ ಬರಬೇಕಾಗಿರೋದು ಟೇಬಲ್ ಸಾಲ್ಟ್, ಉಪ್ಪು ಅಲ್ವಾ. ಉಪ್ಪನ್ನ ಏನರಲ್ಲಿ ಕರಗಿಸ್ತೀರಾ? ಕೆರೋಸಿನಲ್ಲಿ ಕರಗಿಸ್ತೀರಾ? ಇಲ್ಲ ತಾನೆ, ನೀರಲ್ಲಿ ತಾನೆ. ಸಾಲ್ಯುಬಲ್ ಇನ್ ವಾಟರ್ ಬರೀರಿ. ಮೆಲ್ಟಿಂಗ್ ಪಾಯಿಂಟ್, ಹೈ ಮೆಲ್ಟಿಂಗ್ ಪಾಯಿಂಟ್. ಆ್ಯಂಡ್ ದೇ ಆರ್ ಇನ್ ಸಾಲಿಡ್ ಸ್ಟೇಟ್. ಫಿಸಿಕಲ್ ಸ್ಟೇಟಲ್ಲಿ ಉಪ್ಪು ಹೆಂಗಿರುತ್ತೆ? ಸಾಲಿಡ್ ತಾನೆ. ಲಿಕ್ವಿಡ್ ಆಗು ಹಾಕ್ತೀರಾ ಊಟಕ್ಕೆ ನೀವು? ಇಲ್ಲ ತಾನೆ, ಸಾಲಿಡ್. ವೀಕ್ ಕಂಡಕ್ಟರ್ ಇನ್ ಸಾಲಿಡ್ ಸ್ಟೇಟ್, ಗುಡ್ ಕಂಡಕ್ಟರ್ ಇನ್ aqueous state. When you add NaCl to the distilled water, it starts conducting electricity ಅಲ್ವಾ. ಸೊ ಅದಕ್ಕೆ ionic compounds conduct electricity at molten state, do not conduct electricity at solid state. ಜ್ಞಾಪಕ ಇಟ್ಕೊಳ್ಳಿ. ಈ ಕ್ವಶನ್ ಟ್ವಿಸ್ಟ್ ಮಾಡಿ ಹೀಗೂ ಕೇಳ್ಬೋದು. ಕೇಳೋರೆ ಅಂದರೆ ಕೇಳ್ತಾರೆ. ionic compounds do not conduct electricity at solid state and conduct electricity at molten state. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ you will get 1 marks in reasoning question. And again, next ನೋಡಿ, and give reasons for magnesium metal displaces copper in ಏನಕ್ಕೆ ಅಂದರೆ magnesium is more reactive than copper. ಯಾವುದೇ ಆಗಲಿ, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಇದ್ದವನು ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಫಸ್ಟ್ ರ್ಯಾಂಕಿನ ಜಾಸ್ತಿ ವರ್ಕ್ ಮಾಡಬೇಕು, ಮೋರ್ ರಿಯಾಕ್ಟಿವ್ ಆಗಲೇಬೇಕು. ಹಾಗೇನೆ ಮೆಗ್ನೀಷಿಯಮ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಇಟ್ ವಿಲ್ ಗಿವ್ ವಾಟ್? ಸಿ, ಅದು ಗೊತ್ತಾಗಿಲ್ಲ ಅಂದರೆ ರೈಟ್ ಡೌನ್ ಸೋಡಿಯಂ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್, ನಿಕ್ಕಲ್, ಕಾಪರ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬರೋದು ಕಾಪರ್ ಅಲ್ವಾ. ಸೊ ಯಾವುದು ಸ್ಟ್ರಾಂಗು? ಮೆಗ್ನೀಷಿಯಮ್ ವಿಲ್ ರಿಪ್ಲೇಸ್ ಕಾಪರ್. ಯಾರು ಸ್ಟ್ರಾಂಗು? ಅವರೇ ಫಸ್ಟ್, ಅಷ್ಟೇ. ಯಾರು ವರ್ಕ್ ಮಾಡ್ತಾರೋ ಅವ್ರದ್ದೇ ಫಸ್ಟ್. ಆ್ಯಂಡ್ ಸೋಡಿಯಂ ಮೆಟಲ್ ಈಸ್ ಸ್ಟೋರ್ಡ್ ಇಮ್ಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್. ಏನಕ್ಕೆ? ದೇ ಆರ್ ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್. ಸಿ, ಸೋಡಿಯಂ ಇಲ್ಲೇ ಇದೆ. Sodium is very highly reactive metal. When they kept open, they will catch fire. To prevent this accidental fire, we should store sodium in kerosene oil. ಸೋಡಿಯಂ ಬಂದು ಹೈಲಿ ರಿಯಾಕ್ಟಿವ್ ಮೆಟಲ್ಲು. ಯಾವಾಗ ಅದು ಎಕ್ಸ್ಪೋಸ್ ಆಗುತ್ತೋ ಏರ್ಗೆ, ಆವಾಗ ಫೈರ್ ಕ್ಯಾಚ್ ಮಾಡುತ್ತೆ, ಬೇಗ ಬೆಂಕಿ ಹತ್ಕೊಬಿಡುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ? ವಿ ವಿಲ್ ಸ್ಟೋರ್ ಇಮ್ಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್. And next, same question, explain the cleansing action of soap on dirt. Soaps are sodium or potassium salts of long chain carboxylic acid. Soaps ಏನು? ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೋಪಲ್ಲಿ 2 ಎಂಡ್ಸ್ ಇರುತ್ತೆ, ಹೈಡ್ರೋಫಿಲಿಕ್ ಆ್ಯಂಡ್ ಹೈಡ್ರೋಫೋಬಿಕ್ ಎಂಡ್. ಸಿ, ಇದನ್ನು ಬರಿಬೇಡಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲಿ, ಅಲ್ಲಿ ಹೋಗಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓದ್ಕೊಳ್ಳಿ. ಐ ವಿಲ್ ಎಕ್ಸ್ಪ್ಲೇನಿಂಗ್ ದಟ್ ಓನ್ಲಿ. ಅಯೋನಿಕ್ ಕಾಂಪೌಂಡ್, ಅಯೋನಿಕ್ ಎಂಡ್ ಏನು? ಹೈಡ್ರೋಫಿಲಿಕ್ ಎಂಡ್, ವಾಟರ್ ಲವಿಂಗ್. ಇಟ್ ವಿಲ್ ರಿಯಾಕ್ಟ್ ವಿತ್ ವಾಟರ್. ಆ್ಯಂಡ್ ಒಂದು ಕಾರ್ಬನ್ ಎಂಡ್ ಇದೆಯಲ್ಲ, ಹೈಡ್ರೋಫೋಬಿಕ್ ಎಂಡ್, ಇಟ್ ವಿಲ್ ರಿಯಾಕ್ಟ್ ವಿತ್ ಡರ್ಟ್. And it will form a structure called micelle, and this micelles will pull out the dirt. ಅಷ್ಟೇ.
I will repeat again. Soaps are nothing but sodium or potassium salts of long chain carboxylic acid, and they are containing two ends, hydrophilic and hydrophobic. Hydrophilic will water loving part, it is water attracting, it will react with water, and hydrophobic is water hating, water repelling. So that's why it will react with oil, dirt, whatever present on the water. That's why it will form a structure called micelles, and this micelles will pull out the dirt. This is about chemistry, I think that's it. It is there now also. See, carbon ಏನಕ್ಕೆ C4 plus cation ಆಗಲ್ಲ, C4 minus anion ಆಗಲ್ಲ ಅಂದ್ರೆ again go to carbon and its compounds. I will explain nicely, and I will explain again here also. Carbon, if carbon loses 4 electrons, if carbon 4 electrons ಕಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, C4 plus ಆಗುತ್ತೆ, ಬಟ್ ಆ ಕಳ್ಕೊಳ್ಳೋಕ್ಕೆ ಎನರ್ಜಿ ಬೇಕಲ್ಲ, ಅದನ್ನ ತೆಗೆದು ಆಚೆ ಹಾಕಕ್ಕೆ. ಕಾರ್ಬನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 6 ಅಲ್ವಾ. 6 ಅಲ್ಲಿ ಈ 6 ಅಲ್ಲಿ 4 ಎಲೆಕ್ಟ್ರಾನ್ಸ್ ತೆಗಿಬೇಕು ಅಂದ್ರೆ ಅಯೋನೈಸೇಷನ್ ಎನರ್ಜಿ ಜಾಸ್ತಿ ಬೇಕು, ಆ ಎನರ್ಜಿ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕಾರ್ಬನ್ C4 ಪ್ಲಸ್ ಕ್ಯಾಟಯನ್ ಆಗಲ್ಲ. ಹೌದು, ಗೇನಾರ ಮಾಡ್ಕೋಬೋದಲ್ಲ 4 ಎಲೆಕ್ಟ್ರಾನ್ಸ್ನ ಅಂದ್ರೆ, ಗೇನ್ ಮಾಡ್ಕೊಂಡ್ರೆ ಇದರಲ್ಲಿ ಇರೋದೇ 6 ಪ್ರೋಟಾನ್ಸ್. ಎಲ್ಲಿ, ನ್ಯೂಕ್ಲಿಯಸ್ ಅಲ್ಲಿ. ಇಟ್ ಇಸ್ ಕಂಟೈನಿಂಗ್ ಓನ್ಲಿ 6 ಪ್ರೋಟಾನ್ಸ್ ಇನ್ ನ್ಯೂಕ್ಲಿಯಸ್, ಅಂಡ್ ಸರೌಂಡಿಂಗ್ ಎಲೆಕ್ಟ್ರಾನ್ಸ್ 6 ಅಲ್ವಾ. 4 ಎಲೆಕ್ಟ್ರಾನ್ಸ್ ತಗೋಬಿಟ್ರೆ ಇಟ್ ವಿಲ್ ಬಿ 10 ಎಲೆಕ್ಟ್ರಾನ್ಸ್. ನ್ಯೂಕ್ಲಿಯಸ್ ಅಲ್ಲಿ ಎಷ್ಟಿರೋದು 6. ಹೌ ಕ್ಯಾನ್ 6 ಮೆಂಬರ್ ಕ್ಯಾನ್ ಹೋಲ್ಡ್ 10 ಮೆಂಬರ್ಸ್ ಹ್ಯಾಂಡ್ಸ್ ಅಲ್ವಾ. ಹಂಗೆ 6 ಎಲೆಕ್ಟ್ರಾನ್ಸ್, 6 ಪ್ರೋಟಾನ್ಸ್ ಇರೋ ನ್ಯೂಕ್ಲಿಯಸ್ಗೆ ಇಟ್ ಇಸ್ ಡಿಫಿಕಲ್ಟ್ ಟು ಹೋಲ್ಡ್ ದಟ್ 10 ಎಲೆಕ್ಟ್ರಾನ್, ದಟ್ ಈಸ್ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್. ಅದಕ್ಕೆ C4 ಪ್ಲಸ್ ಕ್ಯಾಟಯನು ಆಗಲ್ಲ, C4 ಮೈನಸ್ ಆನಯನು ಆಗಲ್ಲ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಈಕ್ವೇಷನ್, ಇಟ್ ಈಸ್ ವೆರಿ ಈಸಿ. ಮೆಗ್ನೀಷಿಯಂ ಪ್ಲಸ್ ನೈಟ್ರೇಟ್ ಗಿವ್ಸ್ ಮೆಗ್ನೀಷಿಯಂ ನೈಟ್ರೇಟ್ Mg3 NaOH, ಅದೇ ಯಾವಾಗಲೇ ಕೊಟ್ಟಿದ್ರಲ್ಲ ಅದೇ ಕ್ವಶನ್. Al2O3 ಪ್ಲಸ್ H2O ಗಿವ್ಸ್ AlOH3. ಬ್ಯಾಲೆನ್ಸಿಂಗ್ ಈಕ್ವೇಷನ್ ಕಲೀರಿ, ಈಸಿ ಇಟ್ ಈಸ್. ಟೇಬಲ್ ಹಾಕೊಂಡು ಬರೆದ್ಬಿಟ್ಟು ಮೆಗ್ನೀಷಿಯಮು ನೈಟ್ರೋಜನ್, ಮೆಗ್ನೀಷಿಯಂ ನೈಟ್ರೋಜನ್ ಅಂದರೆ ಫಸ್ಟಲ್ಲಿ ಎಷ್ಟಿತ್ತು 1, ಈ ಕಡೆ 1, ಲೆಫ್ಟಲ್ಲಿ 1, ಆ ಕಡೆ 3, ಅಂದರೆ ಏನು ಮಾಡಬೇಕು, ಈಗ ಇಂಟು 3. ಸೊ ದ್ಯಾಟ್ಸ್ ವೈ 3 ಮ್ಯಾಗ್ನೀಷಿಯಮ್. ಅಷ್ಟೇ, ಬ್ಯಾಲೆನ್ಸ್ಡ್ ಇಟ್ ಈಸ್. ಸೊ ಸಿಂಪಲ್ ಇಟ್ ಈಸ್ ಬ್ಯಾಲೆನ್ಸಿಂಗ್ ಈಕ್ವೇಷನ್. If you are facing difficulty in balancing equation, go to chemical reaction and equation in my YouTube feed. You will get that one clearly. Copper reacts with concentrated nitric acid to form copper nitrate and nitrogen dioxide and water. Silver nitrate solution potassium bromide, KBr, AgNO3, KNO3 plus AgBr. Cis. Simple it is. Zinc oxide reduced by coke. Simple. It is also example for what? The famous redox reaction. The reaction in which reduction and oxidation takes place. What is acid rain? It is asked in your state level preparatory 2. State level preparatory 2. Acid rain ಅಂದರೆ ಯಾವಾಗ ವಾಟರ್, ಆಸಿಡ್ ರೈನ್ ವಾಟರ್ pH ಲೆಸ್ ದ್ಯಾನ್ 5.6 ಆಗುತ್ತೋ ಅದನ್ನ ರೈನ್ ವಾಟರ್, ಅದನ್ನೇನಂತೀವಿ pH ಆಫ್ ಆಸಿಡ್ ರೈನ್ ಅಂತೀವಿ. ಅಂದರೆ ಯಾವಾಗ ರೈನ್ ವಾಟರ್ pH ಲೆಸ್ ದ್ಯಾನ್ 5.6 ಆಗುತ್ತೋ ಇಟ್ ಇಸ್ ಕಾಲ್ಡ್ ಆಸಿಡ್ ರೈನ್. The pH of the water, when the pH of a rainwater is less than 5.6, it is called acid rain. When does our tooth start decaying? When the mouth pH is lower than 5.5, it will, our tooth starts decaying. And in my offline class also, I will refer this question as an important. What happens when metal carbonate react with acids? See, first question for you guys. What happens when metal react with acid? It will liberate hydrogen gas. What about metal carbonates? ಮೆಟಲ್ ಕಾರ್ಬೋನೇಟ್ಸು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ, ಸಿ ನೇಮಲ್ಲೇ ಇದೆ ಮೆಟಲ್ ಕಾರ್ಬೋನೇಟ್ಸ್ ಅಂತ, ಇಟ್ ವಿಲ್ ಗೋಯಿಂಗ್ ಟು ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಅಷ್ಟೇ, ಕಾರ್ಬನ್ ಡೈಆಕ್ಸೈಡ್. ಇನ್ಸ್ಟೆಡ್ ಆಫ್ ದಟ್ ನೀವು ಏನೇನೋ ಬರ್ತೀರಾ, ನೇಮ್ ನೋಡಿ 2 ಸಾರಿ ಯೋಚನೆ ಮಾಡಿ. ದಟ್ಸ್ ವೈ ಐ ಟೆಲ್ ಟು ಮೈ ಆಫ್ಲೈನ್ ಸ್ಟೂಡೆಂಟ್ಸ್ ದಟ್ ಕ್ವಶನ್ ಪೇಪರ್ನ ಒಂದು 3 ಟೈಮ್ ಓದಿ. ಹೆಂಗೂ ಅಷ್ಟಿಷ್ಟೇನು ಬರೆಯೋದಿಲ್ಲ, ಮ್ಯಾಕ್ಸಿಮಮ್ ಅಂದರೆ ಒಂದು 6 ಲೈನ್ಸ್ ಅಷ್ಟೇ ನಿಮ್ಗೆ ಜಾಸ್ತಿ ಆನ್ಸರ್ ಸೈನ್ಸಲ್ಲಿ, ಅದು ಮೆಕ್ಯಾನಿಸಮ್ ಆಫ್ ಕ್ಲೀನಿಂಗ್ ಆಕ್ಷನ್ ಸೋಪ್ ಬಂದರೆ. ಇಲ್ಲ ಅಂದರೆ ಮ್ಯಾಕ್ಸಿಮಮ್ 4 ಲೈನ್ಸೇ ಆನ್ಸರ್ಸ್ ಎಲ್ಲ ಅಲ್ವಾ. ಸೊ ಅದಕ್ಕೆ ಯಾಕೆ ಅಷ್ಟು ಅವಸರ ಮಾಡ್ತೀರಾ. ಬೇಕಿಂಗ್ ಸೋಡಾ ಫಾರ್ಮುಲಾ ಏನ್ರಿ, NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಷ್ಟೇ ಕೇಳಿರೋದು, ಕೆಮಿಕಲ್ ನೇಮು ಮತ್ತೆ. ಬಟ್ ನನ್ಗನ್ಸೋ ಪ್ರಕಾರ ವಿಲ್ ಗೆಟ್ ಯೂಸಸ್ ಆಫ್ ದಿಸ್ ಒನ್ ಇನ್ ಮೇನ್ ಎಕ್ಸಾಮ್. ಡೆಲಿವರಿ ಟ್ಯೂಬು, ಗ್ಲಾಸ್ ಹೋಲ್ನ ಇದು ಮಾಡ್ಬೇಕಂತ. ಯಾವುದಿದು, ಆಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್. ಫಿಕ್ಸ್ ಕ್ವಶನ್ ಇದು 3 ಮಾರ್ಕ್ಸ್ಗೆ. ನೆಕ್ಸ್ಟ್
how many single bonds are and double bonds are there in molecule CH3? See, 12 single bonds, 1 ಇದು. Write the structure of our cyclopentane. Pentane ಅಂದ್ರೆ ಏನು? 5 ಕಾರ್ಬನ್ ಇರಬೇಕು. ಸಿ 1 2 3 4 5 ಅಲ್ವಾ? ಸೈಕ್ಲೋ ಅಂದ್ರೆ ಕ್ಲೋಸ್ ಫಾರ್ಮ್ ಅಲ್ಲಿ ಇರಬೇಕು. ಸಿ ಹಾಂ 1 2 1 2 1 2 1 2 1 2 1 2 1 2 1 2 1 2 1 2 ಅಷ್ಟೇ. ಇಲ್ಲಿ ಕಾರ್ಬನ್ಸ್ ಇರುತ್ತೆ 5 ಕಾರ್ಬನ್ಸ್ 3 4 5 1 2 3 4 ಕಾರ್ಬನ್ ಸ್ಯಾಟಿಸ್ಫೈ ಆಗಬೇಕಲ್ವಾ? ಅದಕ್ಕೆ ಫಾರ್ಮುಲಾ ವಿಲ್ ಬಿ ವಾಟ್? C5H10 ಸೈಕ್ಲೋಪೆಂಟೇನ್. ಬಟ್ C6H6 ನೋಡ್ಕೊಂಡು ಹೋಗಿ, ದಟ್ ಇಸ್ ಬೆಂಜಿನ್. ಆ್ಯಂಡ್ ಇನ್ನೊಂದು ಯಾವ್ದು ಕೇಳಿರೋದು? ಇಸ್ ದ ಕ್ವಶನ್ ಪ್ರೊಪೆನಾಲ್. ಪ್ರೋಪ್ ಅಂದರೆ ಎಷ್ಟು? 3 ಕಾರ್ಬನ್ಸ್ 3 ಕಾರ್ಬನ್ಸ್. OL ಕೇಳಿದರೆ ತಾನೆ, OH ಇಟ್ ಈಸ್. And next, what about nickel or ಇಲ್ಲಿ what is the question? Right, name the substance do not undergo chemical change that is used in reaction of converting what ಡಬಲ್ ಬಾಂಡ್ ಕಾಂಪೋನೆಂಟ್ ಇಂಟು ಸಿಂಗಲ್ ಬಾಂಡ್. ಅಂದರೆ ಹೈಡ್ರೋಜಿನೇಷನ್ ಅಂತ ಕೇಳಿರೋದು. ಡೈರೆಕ್ಟ್ ಆಗಿ ಕೇಳಬಹುದು, ಇಷ್ಟು ಉದ್ದ ಕೇಳಿ ಹೈಡ್ರೋಜಿನೇಷನ್ ಬಂದಿರೋದು. ವಿಚ್ ಕೆಟಲಿಸ್ಟ್ ಈಸ್ ಯೂಸ್ಡ್ ಇನ್ ಹೈಡ್ರೋಜಿನೇಷನ್ ಆಫ್ ಎ ಹೈಡ್ರೋಕಾರ್ಬನ್ಸ್ ಅಂದರೆ ಇಟ್ ಈಸ್ ನಿಕ್ಕಲ್ ಆರ್ ಪೆಲಾಡಿಯಂ, NI ಆರ್ PD. ಅರ್ಥ ಆಯ್ತಾ? ಏನಂದರೆ ಡಬಲ್ ಬಾಂಡ್ ಇರೋದನ್ನ, ಡಬಲ್ ಬಾಂಡು ತ್ರಿಬಲ್ ಬಾಂಡು ಇರೋದನ್ನ ಸಿಂಗಲ್ ಬಾಂಡ್ ಮಾಡೋಕ್ಕೆ ನಮಗೆ ನಿಕ್ಕಲ್ ಬೇಕು. ಏನು ಬೇಕು? ನಿಕ್ಕಲ್ ಆರ್ ಪೆಲಾಡಿಯಂ ಬೇಕು ಅಷ್ಟೇ. And observe the given flow. Observe the given figure and characteristics and functions of the X respectively. X ಇಲ್ಲ ಇದೆ. ಇದು ಹೋದ ವರ್ಷನೂ ಕೇಳಿದ್ರಿ ಈ ಕ್ವಶನ್ನ. ಸಿಂಪಲ್ ಇಟ್ ಈಸ್. ಅದೇನು ಅಂದರೆ ಇಟ್ ಹ್ಯಾಸ್ ಎ ಥಿಕ್ ವಾಲ್ ಆ್ಯಂಡ್ ಗ್ರೋಸ್ ಇನ್ ಟು ಎ ನ್ಯೂ ರೈಸೋಫೋರ್ಸ್ ಅಂತ. ಅದಕ್ಕೆ ಥಿಕ್ ವಾಲ್ಸ್ ಇದೆ, ಅದು ಇನ್ನೊಂದು ಥರ ಬೆಳೆಯುತ್ತೆ ಅಂತ. ಸಿ ಅಗೇನ್ ಬ್ರೈನ್, ಸೆರೆಬ್ರಮ್, ಥಿಂಕಿಂಗ್ ಪಾರ್ಟ್, ಪಾನ್ಸ್. ನೆಕ್ಸ್ಟ್ ಅಗೇನ್ ಡೈಹೈಬ್ರಿಡ್ ಆ್ಯಂಡ್ ಮೋನೋಹೈಬ್ರಿಡ್. ಸಿ ಎರಡೂ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನೀವು ಸ್ಟೂಡೆಂಟೇ ಅಲ್ಲ. ಪ್ರಾಕ್ಟೀಸ್ ಮಾಡಿ. ಬಯೋಡಿಗ್ರೇಡಬಲ್ ಅಂದ್ರೆ ಯಾವುದು ಈಸಿಯಾಗಿ ಡಿಗ್ರೇಡ್ ಆಗುತ್ತೋ ಅದು ಬಯೋಡಿಗ್ರೇಡಬಲ್. ಸಬ್ಸ್ಟೆನ್ಸ್ ದಟ್ ಅಂಡರ್ಗೋ ಡಿಕಾಂಪೋಸಿಷನ್ ಆ್ಯಂಡ್ ಆಕ್ಟಿವ್ ಮೈಕ್ರೋಆರ್ಗನಿಸಮ್, CFC ಆ್ಯಂಡ್ ಬ್ಯಾಕ್ಟೀರಿಯಾ, ಫಂಗೈ. ಆ್ಯಂಡ್ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಆರೋಟಾ ಆ್ಯಂಡ್ ಪಲ್ಮನರಿ ವೇನ್ಸ್ ಅಂತ. ಏನು ಆರೋಟದೇನು? ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ಹಾರ್ಟ್ ಟು ಆಲ್ ಪಾರ್ಟ್ಸ್ ಅಲ್ವಾ? ಆಕ್ಸಿಜನೇಟೆಡ್ ಬ್ಲಡ್ನ ಎಲ್ಲ ಹಾರ್ಟ್ ಪಾರ್ಟ್ಗೆ ಕಳಿಸುತ್ತೆ. ನೆಕ್ಸ್ಟ್ ಪಲ್ಮನರಿ ವೇನು ತಂದಿರೋದನ್ನ ಅದನ್ನು ಲಂಗ್ಸಿಂದ ಹಾರ್ಟಿಗೆ ತೊಗೊಂಡೋಗುತ್ತೆ. ವೇನ್ಸು ಲಂಗ್ಸಿಂದ ಹಾರ್ಟ್ಗೆ, ಇದು ಹಾರ್ಟಿಂದ ಎಲ್ಲ ಪಾರ್ಟ್ ಅಷ್ಟೇ. ನೆಕ್ಸ್ಟ್ ಸಿ ಇದನ್ನು ಯಾವ್ದ್ಯಾವ್ದು ಇವೆಂಟ್ ಆಗುತ್ತೆ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅನ್ನೋದನ್ನ ನಾನು ಇನ್ಸ್ಟಾ ಫೀಡಲ್ಲಿ ಹಾಕಿದೆ. ಅದಕ್ಕೆ ಐ ಗಾಟ್ ಲೈಕ್ 500 ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಏನಾಗುತ್ತೆ? ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಆಗುತ್ತೆ. ಏನು? ಕ್ಲೋರೋಫಿಲ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಲೈಟ್ ಎನರ್ಜಿ. ಆಮೇಲೆ ಆ ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ? ಆ ವಾಟರ್ನ H2 ಮತ್ತು O2 ಆಗಿ ಬ್ರೇಕ್ ಮಾಡುತ್ತೆ. ಲಾಸ್ಟ್ ಒನ್ ಏನು ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ನ ಕಾರ್ಬೋಹೈಡ್ರೇಟ್ಸ್ ಆಗಿ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ C6H12O6. CO2 + H2O gives what? C6H12O6. ಅದಕ್ಕೂ ಆಹಾರ ತಯಾರಿಸ್ಕೋಬೇಕು ತಾನೆ. ಫೋಟೋಸಿಂಥಸಿಸ್ ಅಂದರೆ ಏನು ಅಲ್ವಾ? ಗ್ಲೂಕೋಸ್ ಅವ್ರಿಗೆ, ನಮಗೇನು? ಆಕ್ಸಿಜನ್. ದಿಸ್ ಆರ್ ದಿ 4 ಸ್ಟೆಪ್. ಒಂದೇ ಸ್ಟೆಪ್ಪಲ್ಲಿ ಆಗಲ್ಲ. ಫಸ್ಟ್ ಲೈಟ್ ಎನರ್ಜಿ ತೊಗೊಳ್ಳೋದು, ಆಮೇಲೆ ಆ ಲೈಟ್ ಎನರ್ಜಿನ ಕೆಮಿಸ್ಟ್ರಿ ಓದ್ತಿದ್ರೆ ತಾನೆ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಆಮೇಲೆ ಕೆಮಿಕಲ್ ಎನರ್ಜಿ ತೊಗೊಂಡು ಏನು ಮಾಡ್ತಿದೆ? ಅದು ವಾಟರ್ನ ಬ್ರೇಕ್ ಮಾಡ್ತಿದೆ. ಬ್ರೇಕ್ ಹೆಂಗೆ ಮಾಡುತ್ತೆ? H2 ಮತ್ತು O2 ಆಗಿ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ನ ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಮಾಡ್ತಿದೆ ಅಷ್ಟೇ. ಆ್ಯಂಡ್ ಇನ್ ದ ಫಸ್ಟ್ ಸ್ಟೇಜ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್ ದ ಗ್ಲೂಕೋಸ್ ಆರ್ ಕ್ವಶನ್ ಕೇಳಿರೋದು. ಇದು ಆರ್ ಕ್ವಶನ್ ಏನಕ್ಕೆ ಬರೀತೀರಾ? ಇಷ್ಟು ಈಸಿ ಕ್ವಶನ್ ಸಿಕ್ಕ ಮೇಲೆ. How is the broken molecule break down into muscle cells? Pyruvate converted into lactic acid by lack of oxygen. Xylem, phloem, water ಕಳಿಸೋದು xylem, ಫುಡ್ ಕಳಿಸೋದು phloem. ಇದು ಫ್ಲೋ ಮೆಟೀರಿಯಲ್ ಇಸ್ ಯೂನಿಡೈರೆಕ್ಷನಲ್, ಇದು ಬೈಡೈರೆಕ್ಷನಲ್. ಈ ಥರ ಬೈಡೈರೆಕ್ಷನಲ್, ಇದಕ್ಕೆ ಯೂನಿಡೈರೆಕ್ಷನಲ್. ಆಪರೇಷನ್ ಬೈ ಸಕ್ಷನ್ ಪೋರ್ಷನ್, ಆಪರೇಷನ್ ಬೈ ಆಸ್ಮೋಟಿಕ್ ಪ್ರೋಸೆಸ್, ಆಸ್ಮೋಟಿಕ್ ಪ್ರೆಷರ್. ಇದು ವಾಟ್ ಇಸ್ ದ ರೋಲ್ ಆಫ್ ಪ್ಲಾಸೆಂಟಾ ಇನ್ ದ ಡೆವಲಪ್ಮೆಂಟ್ ಆಫ್ ಸ್ಟೇಜ್ ಆಫ್ ಎ ಎಂಬ್ರಿಯೋ? ಏನು ರೋಲ್ ಅಂದರೆ ನ್ಯೂಟ್ರಿಯೆಂಟ್ಸ್ನ ಮದರಿಂದ ಫ್ಯೂಟಸ್ಗೆ, ಭ್ರೂಣಕ್ಕೆ, ಅಂದರೆ ಮದರ್ ತಿಂದಿರೋದೆಲ್ಲ ಇದು ಮಗು ಕಳಿಸೋದು ಯಾವುದು? ದಿಸ್ ಒನ್ ಪ್ಲಾಸೆಂಟಾ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ವೇಸ್ಟ್ ಫ್ರಮ್ ದಿ ಫ್ಯೂಟಸ್ ಟು ದಿ ಮದರ್. ವೇಸ್ಟ್ನ ಇಲ್ಲಿಂದ ಇಲ್ಲಿಗೆ ಮತ್ತು ಊಟನ ಇಲ್ಲಿಂದ ಇಲ್ಲಿಗೆ ಹಂಗೆ. ಆ್ಯಂಡ್ ಟೆಸ್ಟಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದಿ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಮೇಲ್ಸ್. ವೈ?
ಸ್ಪರ್ಮ್ ಪ್ರೊಡಕ್ಷನ್ ರಿಕ್ವೈರ್ಸ್ ಎ ಟೆಂಪರೇಚರ್ ಲೋವರ್ ದ್ಯಾನ್ ದಿ ಬಾಡಿ ಟೆಂಪರೇಚರ್. ನಮ್ಮ ಬಾಡಿ ಟೆಂಪರೇಚರ್ ಎಷ್ಟು ಅದಕ್ಕಿಂತ ಕಮ್ಮಿ ಬೇಕು ಏನಕ್ಕೆ ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕಂದ್ರೆ. ಯಪ್ಪ. ನೆಕ್ಸ್ಟ್ ಕ್ವಶನ್ ಈಸ್ ಹೌ ಇಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ರೀಎಸ್ಟಾಬ್ಲಿಷ್ಡ್ ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ. ಹೆಂಗೆ ರೀಎಸ್ಟಾಬ್ಲಿಷ್ ಮಾಡ್ತೀರಾ ಅಂದರೆ, ಇನ್ ಸೆಕ್ಸ್ ಸೆಲ್ಸ್ ಮಿಯೋಸಿಸ್ ರಿಸಲ್ಟ್ಸ್ ಇನ್ ದಿ ನಂಬರ್ ಆಫ್ ಒರಿಜಿನಲ್ ಕ್ರೋಮೋಸೋಮ್ಸ್. ಯಾವುದು ಮಿಯೋಸಿಸ್, ಬಟ್ ಮೈಟೋಸಿಸ್ ಅಂತ ಇರುತ್ತೆ, ಅದು ಬೇರೆ. ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ವೆನ್ ಮೇಲ್ ಆ್ಯಂಡ್ ಫಿಮೇಲ್ ಗೆಮೆಟ್ಸ್ ಫ್ಯೂಸ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇಸ್ ರಿಸ್ಟೋರ್ಡ್ ಇನ್ ದ ಒರಿಜಿನಲ್ ನಂಬರ್. ಅಷ್ಟೇ. ಮೊನ್ನೆ ಒಂದು ಕ್ವಶನ್ ಬರ್ತಿತ್ತು, 24 ಕ್ರೋಮೋಸೋಮ್ಸ್ ಇರೋದಂದ್ರೆ ಎಷ್ಟು ಪೇರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಅಂದರೆ 24. ಹವರ್ ದಿ reproductive processes are in hydrogen plant differ. ಹೈಡ್ರಾ ಆಗೋದು ಬಡ್ಡಿಂಗು, ಇಲ್ಲಾಗೋದು ರೀಜನ್ರೇಷನ್ ಅಲ್ವಾ, ಅದು ಡಿಫ್ರೆನ್ಸು. ಹೌ ಡಸ್ ಎ ಸೀಡ್ ಗ್ರೋ ಇನ್ ಟು ಫ್ಯೂಚರ್ ಪ್ಲಾಂಟ್ ಅಂದರೆ, ಸೀಡ್ ಏನು ಮಾಡುತ್ತೆ, ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಏನು ಮಾಡುತ್ತೆ, ಜರ್ಮಿನೇಟ್ ಮಾಡುತ್ತೆ. ನೆಕ್ಸ್ಟ್ ರ್ಯಾಡಿಕಲ್ ಡೆವಲಪ್ಸ್ ಇಂಟು ಫ್ಯೂಚರ್ ರೂಟ್, ರೂಟಿಂದ ಏನಾಗುತ್ತೆ ಸ್ಟೆಮ್ಮು, ಸ್ಟೆಮ್ಮಿಂದ ಸೀದಾ ಗ್ರೋತ್ ಆಫ್ ಎ ಪ್ಲಾಂಟ್. ಫಸ್ಟ್ ಏನು ಈ ಕಡೆ ರೂಟ್, ಆಮೇಲೆ ಸ್ಟೆಮ್ಮು, ಆಮೇಲೆ ಪ್ಲಾಂಟ್, ಅಷ್ಟೇ. ದಿಸ್ ಅಬೌಟ್ ವಾಟ್ ಬಯಾಲಜಿ ಪಾರ್ಟ್. See, I completed this whole model question paper 2 with answers in 45 minutes. If you don't have these 45 minutes completely, don't watch. If you have patience and you are getting model question paper ಇಂದನೇ ಕ್ವಶನ್ಸ್ ಬರ್ತಿದೆ ಅಂತ ಅಂದ್ರೂ ಓದಕ್ಕೆ ರೆಡಿ ಇಲ್ಲ ಅಂದರೆ ನೋಡಬೇಡಿ. ಇದ್ದರೆ if it is found useful, share to others and subscribe to my Arjuna Abhyasa channel for your science. And in future refer to your juniors as well as. With that, thanking you people for watching this video completely, and happy learning.